ಹಲೋ. ವಂದನೆಗಳಮ್ಮ. ವಂದನೆಗಳಣ್ಣ. ಹ್ಮ್. ಆತ್ಮೀಯರೆಲ್ಲರಿಗೂ ಯೇಸು ಕ್ರಿಸ್ತರ ನಾಮದಲ್ಲಿ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಎಲ್ಲರೂ ತಲೆ ಬಾಗಿಸಿರಿ, ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ಪ್ರಿಯ ಪರಲೋಕದಲ್ಲಿದ್ದಂಥ ನಮ್ಮ ತಂದೆಯಾದ ದೇವರೇ, ನಿಮಗೆ ಕೃತಜ್ಞತೆಗಳು, ಸ್ತೋತ್ರಗಳು. ರಾತ್ರಿ ಎಲ್ಲ ಒಳ್ಳೆ ನಿದ್ದೆಯನ್ನು ದಯಪಾಲಿಸಿದ್ದೀರ ತಂದೆ. ಅದೇ ರೀತಿಯಲ್ಲಿ ಈ ಬೆಳಗಿನ ಜಾವದಲ್ಲಿ ನಿಮ್ಮೊಟ್ಟಿಗೆ ಮಾತನಾಡುವುದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದೀರಾ ತಂದೆ. ವಾಕ್ಯದ ಮೂಲಕ ನಿಮ್ಮ ಮಕ್ಕಳೊಟ್ಟಿಗೂ ಕೂಡ ಮಾತನಾಡೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟದಕ್ಕಾಗಿ ನಿಮಗೆ ಕೃತಜ್ಞತೆಗಳು, ಸ್ತೋತ್ರಗಳು ತಂದೆ. ತಂದೆ, ವಾಕ್ಯಗಳನ್ನು ಬೋಧಿಸುವಾಗ ಪವಿತ್ರಾತ್ಮರ ಸಹಾಯವನ್ನು ದಯಪಾಲಿಸಿ. ಈ ಗೂಗಲ್ ಮೀಟ್ ಮೂಲಕ ಪ್ರತಿನಿತ್ಯ ಹೀಗೆ 5 ಗಂಟೆಯಿಂದ 6 ಗಂಟೆ 20 ನಿಮಿಷದವರೆಗೆ ನಿಮ್ಮ ಮಕ್ಕಳು ಎಲ್ಲರೂ ಅನ್ಯೋನ್ಯತೆಯ ಸಹವಾಸದಲ್ಲಿ, ನಿಮ್ಮ ಸಹವಾಸದಲ್ಲಿ ತಂದೆಯ ದೇವರು ಹೀಗೆ ಸಮಯವನ್ನು ಕಳೆಯುವಂಥದ್ದು ತಂದೆಯ ದೇವರೇ ನೀವು ಕೊಟ್ಟಂಥ ದೊಡ್ಡ ಭಾಗ್ಯ ತಂದೆ. ಅದಕ್ಕೆ ನಿಮಗೆ ಕೃತಜ್ಞತೆಗಳು, ಸ್ತೋತ್ರಗಳು. ಈ ಒಂದು ಸಮಯದಲ್ಲಿ ನೀವೇ ಜೊತೆಯಾಗಿದ್ದು ಮಾತಾಡಿ ಎಲ್ಲರನ್ನು ಬಲಪಡಿಸಿ, ಯೇಸು ಪವಿತ್ರ ನಾಮದಲ್ಲಿ ಬೇಡ್ತಾ ಇದ್ದೀನಪ್ಪ ತಂದೆಯೇ, ಆಮೇನ್. ಲೋಕರಕ್ಷಕನಾದ ಯೇಸು ಕ್ರಿಸ್ತರ ನಾಮದಲ್ಲಿ ನಿಮ್ಮೆಲ್ಲರಿಗೆ ನನ್ನ ಹೃದಯಪೂರ್ವಕದಿಂದ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ವಂದನೆಗಳು ಸರ್. ಕ್ರೈಸ್ತರು ಮರಣವನ್ನು ಹೇಗೆ ನೋಡಬೇಕು ಎಂಬ ಅಂಶವನ್ನು ಮಾತನಾಡ್ತಾ ಇದ್ದೀನಿ. ಕ್ರೈಸ್ತರು ಮರಣವನ್ನು ಹೇಗೆ ನೋಡಬೇಕು? ಮರಣ, ಸಾವು, ಮೃತ್ಯುವು, ಇದು ಅನೇಕ ಪರ್ಯಾಯ ಪದಗಳು ಇದಕ್ಕಿರುತ್ತೆ. ಅಂದ್ರೆ ಮರಣಕ್ಕೆ ಇನ್ನೊಂದು ಕೂಡ ಹೋಲಿಸ್ತಾರೆ. ದೇವರಿಂದ ದೂರ ಆದಾಗ, ಅಂದ್ರೆ ಪಾಪದಲ್ಲಿ ಬಿದ್ದಾಗ, ಅದಕ್ಕೂ ಕೂಡ ಮರಣಕ್ಕೆ ಇಲ್ಲಾಂದ್ರೆ ಸಾವಿಗೆ ಹೋಲಿಸ್ತಾರೆ ದೇವರು. ಇವಾಗ ಮಾತನಾಡ್ತಾ ಇರುವಂಥದ್ದು ಏನಪ್ಪ ಅಂದ್ರೆ, ಪ್ರತಿ ಮನುಷ್ಯನು ಕೂಡ ಸತ್ತೋಗ್ತಾನೆ. ಪ್ರತಿ ಮನುಷ್ಯನು ಮರಣ ಹೊಂದುತ್ತಾನೆ, ಒಂದು ದಿನ ಇಲ್ಲಾಂದ್ರೆ ಒಂದು ದಿನ. ಆದರೆ ಮನುಷ್ಯನಿಗೆ ಮರಣ ಅಂದ್ರೆ ಭಯ ಇರುತ್ತೆ ರೀ. ಪ್ರತಿ ಮನುಷ್ಯನಿಗೆ ಮರಣ ಅಂದ್ರೆ ಭಯ ಇರುತ್ತೆ. ಒಂದು ವೇಳೆ ಕುಂತಲ್ಲೇ ಮರಣ ಬರುತ್ತೆ ಅಂದ್ರೂ ಕೂಡ, ಕುಂತಲ್ಲೇ, ನೀನು ಕುಂತ ಸ್ಥಳದಲ್ಲೇ ನಿನಗೆ ಮರಣ ಬರುತ್ತೆ ಈ ಸಮಯದಲ್ಲಿ ಅಂತೇಳಿ ದೇವರು ಮುಂಚಿತವಾಗಿ ತಿಳಿಸಿದ್ರು. ಮನುಷ್ಯನಿಗೆ ಆ ಮರಣವನ್ನು ಕುರಿತು ಭಯ ಅನ್ನೋದು ಇರುತ್ತೆ. ಯಾರಿಗೂ ಇಷ್ಟ ಇಲ್ಲ, ಮರಣ ಹೊಂದೋದಕ್ಕೆ ಯಾರಿಗೂ ಇಷ್ಟ ಇರಲ್ಲ. ಒಟ್ಟಿನಲ್ಲಿ ಈ ಲೋಕದಲ್ಲಿ ನಾವು ಹೇಗಾದ್ರೂ ಮಾಡಿ ಬದುಕಬೇಕು ಅಂತಾನೆ ಆಸೆ ಇರುತ್ತೆ. ದೇವರು ಪ್ರತಿಯೊಂದಕ್ಕೆ, ಜನನಕ್ಕೆ ಹಾಗೂ ಮರಣಕ್ಕೆ, ಪ್ರಿಯರ ದೇವರ ಮಕ್ಕಳಿರ, ಒಂದು ಕಾಲವನ್ನು, ನಿಯಮಿತ ಕಾಲವನ್ನು ಏರ್ಪಡಿಸಿದ್ದಾರೆ. ಜನನ, ಮರಣ
ಅದು ದೇವರ ಕೈಯಲ್ಲಿದ್ದಂಥದ್ದು. ಆದರೆ ಪ್ರಿಯರಾದ ದೇವರ ಮಕ್ಕಳಿರ, ದೇವರ ಕೈಯಲ್ಲಿ ಇದ್ದಂಥ ಈ ಜನನವನ್ನು ಕುರಿತು, ಮರಣವನ್ನು ಕುರಿತು ಮನುಷ್ಯನು ಹೇಗೆ ಇದನ್ನ ಅರ್ಥ ಮಾಡ್ಕೊಳ್ತಾ ಇದ್ದಾನೆ? ಓಕೆ, ಒಟ್ಟಿನಲ್ಲಿ ಮನುಷ್ಯನು ಹುಟ್ಟಿದ್ದಾನೆ. ಮರಣವನ್ನು ಕುರಿತು ಹೇಗೆ ಅರ್ಥ ಮಾಡ್ಕೊಳ್ತಾ ಇದ್ದಾನೆ? ಇದು ನೋಡುವಾಗ ಅದರ ವಿಷಯದಲ್ಲಿ ಭಯಪಡ್ತಾನೆ. ಮರಣದ ವಿಷಯದಲ್ಲಿ ಭಯ ಇರುತ್ತೆ ಪ್ರತಿ ಮನುಷ್ಯರಿಗೆ. ಕೊನೆಯದಾಗಿ ಬೈಬಲ್ ಗ್ರಂಥವನ್ನ ಹಿಡಿದುಕೊಂಡಿರುವಂತ ವ್ಯಕ್ತಿಗಳು ಕೂಡ ಮರಣವನ್ನು ಕುರಿತು ಭಯಪಡ್ತಾರೆ. ನಾವು ಭಕ್ತರು, ನಾವು ಆತ್ಮ ಭಕ್ತರು, ದೇವರ ಭಕ್ತರು ಅಂತ ಈ ಲೋಕದಲ್ಲಿ ನಾವೆಲ್ಲರೂ ಹೇಳ್ಕೊಳ್ತೀವಿ. ಆದರೆ ಪ್ರಿಯರ ದೇವ್ರ ಮಕ್ಕಳಿರ, ಈ ಮರಣವನ್ನು ಕುರಿತು ಮನುಷ್ಯನು ಭಯಪಡುವಂಥದ್ದು ನಾವು ನೋಡ್ತಿದ್ವಿ. ಅದಕ್ಕೆ ಅಪೊಸ್ತಲನಾಗಿರುವಂತ ಪೌಲನು ಈ ಮರಣವನ್ನು ಕುರಿತು ಸ್ಪಷ್ಟತೆಯನ್ನು ಕೊಡ್ತಾ ಇದ್ದಾನೆ. ಒಂದ್ಸಾರಿ ಥೆಸಲೋನಿಕದವರಿಗೆ ಬರೆದ ಮೊದಲನೇ ಪತ್ರಿಕೆ ಥೆಸಲೋನಿಕದವರಿಗೆ ಬರೆದ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯ 13ನೇ ವಚನವನ್ನು ನೋಡೋಣ. 4, ಸಹೋದರರೇ 13. ಸಹೋದರರೇ, ನಿದ್ರೆ ಹೋಗುವವರ ಗತಿ ಏನೆಂದು ನೀವು ತಿಳಿಯದೆ ಇದ್ದು ಸಹೋದರರೇ, ನಿರೀಕ್ಷೆ ನಿದ್ರೆ ಹೋಗುವವರ ಗತಿ ಏನೆಂದು ನೀವು ತಿಳಿಯದೇ ಇದ್ದು, ನಿರೀಕ್ಷೆ ಇಲ್ಲದವರಾದ ಇತರರಂತೆ ದುಃಖಿಸುವುದು ನಮ್ಮ ಮನಸ್ಸಿಗೆ ಒಪ್ಪುವುದಿಲ್ಲ. ಅಂದ್ರೆ ಈ ಸಮಾಜದಲ್ಲಿ ನಿರೀಕ್ಷೆ ಇಲ್ಲದವರು ನಿರೀಕ್ಷೆ ಇಲ್ಲದವರು ಏನ್ ಮಾಡ್ತಾರಂದ್ರೆ ದುಃಖಿಸ್ತಾರಂತೆ. ದುಃಖ, ಮರಣವನ್ನು ಕುರಿತು ದುಃಖ ಪಡ್ತಾರಂತೆ ಪ್ರಿಯರೇ. ಈ ಸಮಾಜದಲ್ಲಿ ನೋಡಿ, ಎಲ್ಲಾ ಕಡೆ ನೋಡಿ ಒಂದ್ಸಾರಿ ದುಃಖದಲ್ಲಿರ್ತಾರೆ. ದೇವರ ಸೇವಕರು ಇಲ್ಲ ಭಕ್ತರು ಮರಣ ಹೊಂದಿದಾಗ ನಾವು ಕೂಡ ದುಃಖದಲ್ಲಿರ್ಬೇಕಾ? ನಾವು ಕೂಡ ಬಾಧೆಯಲ್ಲಿರ್ಬೇಕಾ? ನಾವು ಕೂಡ ಮರಣವನ್ನು ಕುರಿತು ಭಯಪಡ್ತಾ ಇರ್ಬೇಕಾ? ನೋಡುವಾಗ ನಿಜವಾದ ಕ್ರೈಸ್ತರು ತಿಳ್ಕೊಳ್ಬೇಕಾದಂತ ಅಂಶ. ಪ್ರತಿಯೊಬ್ಬರು ತಿಳ್ಕೊಳ್ಬೇಕು, ಆದರೆ ಖಂಡಿತವಾಗಿ ಭಕ್ತರು ಪಾಲಿಸ್ಬೇಕು. ಸಹೋದರರೇ, ನಿದ್ರೆ ಹೋಗುವವರ ಗತಿ ಏನೆಂದು ನೀವು ತಿಳಿಯದೆ ಇದ್ದು, ನಿರೀಕ್ಷೆ ಇಲ್ಲದವರಾದ ಇತರರಂತೆ ದುಃಖಿಸುವುದು ನಮ್ಮ ಮನಸ್ಸಿಗೆ ಒಪ್ಪುವುದಿಲ್ಲ. ಇತರರು ಅಂದ್ರೆ ದೇವರನ್ನ ತಿಳಿಯದವರು, ಯೇಸು ಕ್ರಿಸ್ತರನ್ನ ಅರಿಯದವರು, ತಂದೆಯಾದ ದೇವರನ್ನ ತಿಳಿಯದವರು, ಬೈಬಲ್ ಗ್ರಂಥವನ್ನು ಕುರಿತು ಯೋಚನೆ ಮಾಡದವರು, ಲೋಕದ ರೀತಿಯಲ್ಲಿ ಇದ್ದವರು. ಇವರು ದುಃಖಿಸ್ತಾ ಇರ್ತಾರೆ. ಒಂದು ವೇಳೆ ಮರಣ ಬಂತು ಅಂದ್ರೆ ಅದಕ್ಕೆ ಅವ್ರಿಗೆ ಏನಿಲ್ಲಪ್ಪ ಅಂದ್ರೆ ನಿರೀಕ್ಷಣೆ ಇಲ್ಲ. ಲೋಕಸ್ಥರಿಗೆ, ದೇವರನ್ನ ತಿಳಿಯದವರಿಗೆ ಏನಿಲ್ಲ, ನಿರೀಕ್ಷಣೆ ಇಲ್ಲ. ದೇವರ ಮಕ್ಕಳು ಎಂದು ಕರೆಯಲ್ಪಡುತ್ತಿರುವಂತ ಕ್ರೈಸ್ತರಿಗೆ ಏನಿದೆ? ನಿರೀಕ್ಷಣೆ ಇದೆ. ಏನ್ ನಿರೀಕ್ಷಣೆಪ್ಪ ಅಂದ್ರೆ
ನಾನು ಒಂದು ವೇಳೆ ಸತ್ತೋದ್ರೆ ನನಗೆ ನಿತ್ಯ ಜೀವ ಸಿಗುತ್ತೆ. ನನಗೆ ಪರಲೋಕ ಸಿಗುತ್ತೆ. ನಾನು ದೇವರ ಬಳಿಗೆ ಹೋಗ್ತೀನಿ. ನಾನು ಪರದೇಶಿಗೆ ಹೋಗ್ತೀನಿ. ಯೇಸು ಕ್ರಿಸ್ತರು 2ನೇ ಆಗಮನದಲ್ಲಿ ಬಂದಾಗ ನಮ್ಮನ್ನ ಪರಲೋಕಕ್ಕೆ ಕರ್ಕೊಂಡು ಹೋಗ್ತಾರಂತೇಳಿ ಈ ನಿರೀಕ್ಷಣೆ ಇದೆ. ನಮಗೆ ಈ ಒಂದು ನಿರೀಕ್ಷಣೆ ಇದೆ. ನಾವು ಸತ್ತ ಮೇಲೆ ನಿತ್ಯ ಲೋಕವನ್ನು ಪಡ್ಕೊಳ್ತೀವಿ, ಶಾಶ್ವತವಾದಂತ ಲೋಕವನ್ನು. ನಾವು ಮರಣ ಹೊಂದಿದ ಮೇಲೆ ಮೊಟ್ಟ ಮೊದಲು ಪರದೇಶಿಗೆ ಹೋಗ್ತೀವಿ. ಪಾತಾಳ ಲೋಕದಲ್ಲಿ ಪರದೇಶಿ ಇದೆಯಲ್ಲ, ಅಲ್ಲಿಗೆ ಹೋಗ್ತೀವಿ. ಅಲ್ಲಿ ನೀತಿವಂತರನ್ನು ನಾವು ಕಾಣ್ತೀವಿ. ಯೇಸು ಕ್ರಿಸ್ತರು 2ನೇ ಆಗಮನದಲ್ಲಿ ಬಂದಾಗ ನಾವೆಲ್ಲರೂ ಕೂಡ ಎತ್ತಲ್ಪಡ್ತೀವಿ ಅಂತೇಳಿ ನಿರೀಕ್ಷಣೆ ಇದೆ. ನಿರೀಕ್ಷೆ ಇದೆ ಕ್ರೈಸ್ತರಿಗೆ. ಆದರೆ ಇತರರಿಗೆ ಅಂದ್ರೆ ಅನ್ಯರಿಗೆ ಈ ನಿರೀಕ್ಷಣೆ ಇಲ್ಲ. ಯಾಕೆ ಹುಟ್ಟಿದ್ದೀವಿ ಗೊತ್ತಿಲ್ಲ. ಯಾಕೆ ಮರಣ ಹೊಂದುತ್ತೀವಿ ಗೊತ್ತಿಲ್ಲ. ಮರಣ ಹೊಂದಿದ ಮೇಲೆ ಎಲ್ಲಿಗೆ ಹೋಗ್ತೀವಿ ಅನ್ನೋದು ಗೊತ್ತಿಲ್ಲ. ಒಟ್ಟಿನಲ್ಲಿ ನಿರೀಕ್ಷಣೆ ಇಲ್ಲದೆ ಏನೋ ಈ ಲೋಕದಲ್ಲಿ ಜೀವಿಸ್ಬೇಕು, ಸುಖವಾಗಿ, ಸಂತೋಷವಾಗಿ, ಆನಂದವಾಗಿ ಬಾಳ್ಬೇಕು ಅಂತೇಳಿ ಪ್ರಯಾಸ ಪಡ್ತಾ ಇರ್ತಾರೆ. ಅವ್ರಿಗೆ ನಿರೀಕ್ಷಣೆ ಇಲ್ಲ. ಯೇಸು ಕ್ರಿಸ್ತರನ್ನ ನಂಬಿರುವಂತ ಪ್ರತಿ ಕ್ರೈಸ್ತರಿಗೆ, ನಿಜವಾದ ಕ್ರೈಸ್ತರಿಗೆ ಏನಿರುತ್ತಪ್ಪ ಅಂತ ನೋಡುವಾಗ ನಿರೀಕ್ಷಣೆ ಇದೆ. ನಮಗೆ ನಿತ್ಯ ಲೋಕ ಸಿಗುತ್ತೆ. ನಾವು ಸತ್ತೋದ್ರೆ ಪರಲೋಕ ಸಿಗುತ್ತೆ ನಮಗೆ ಅಂತ. ಈ ನಿರೀಕ್ಷೆಯಲ್ಲಿ ಇದ್ದವರು ಕೂಡ ಈ ಮರಣವನ್ನ ಕುರಿತು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡಿದ್ದಾರಾ ಅಂತ ನೋಡುವಾಗ ಅರ್ಥ ಮಾಡಿಕೊಂಡಿಲ್ಲ. ಅದಕ್ಕೆ ಪೌಲನು ಹೇಳುವಂತ ಮಾತೇನಪ್ಪ ಅಂದ್ರೆ, ಸಹೋದರರೇ, ನಿದ್ರೆ ಹೋಗುವವರ ಗತಿ ಏನೆಂದು ನೀವು ತಿಳಿಯದೆ. ನಿದ್ರೆ ಹೋಗ್ತಾ ಇದ್ದಾರಲ್ಲ, ಅವ್ರ ಗತಿ ಏನು ಅಂದ್ರೆ ಯಾವ್ದನ್ನ ಕುರಿತು ಹೇಳ್ತಾ ಇದ್ದಾನೆ ಈ ಮನುಷ್ಯ? ಮರಣ ಹೊಂದಿದ್ದಾರೆ. ಮರಣ ಹೊಂದಿದ್ದಾರೆ. ಮರಣ ಹೊಂದಿದವರನ್ನ ಕುರಿತು ಹೇಳುವಂಥದ್ದು ಏನಪ್ಪಾ ಅಂದ್ರೆ, ಅವರು ನಿದ್ರೆ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾನೆ. ನಮ್ಮ ದೃಷ್ಟಿಯಲ್ಲಿ ನೋಡುವಾಗ ಮರಣ ಹೊಂದಿದ್ದಾರೆ. ಮರಣ ಅಂದ್ರೆ ಸತ್ತೋಗಿದ್ದಾರೆ. ದೇವರಲ್ಲಿ ಸತ್ತೋಗಿದ್ದಾರೆ ಅಂದ್ರೆ ದೇವರ ಸೇವೆಯಲ್ಲಿ ಸತ್ತೋಗಿದ್ದಾರೆ. ದೇವರ ಸೇವೆ ನಿಮಿತ್ತವಾಗಿ ಸತ್ತೋಗಿದ್ದಾರೆ. ಸುವಾರ್ತೆಗಾಗಿ, ಸುವಾರ್ತೆಯನ್ನ ಅಭಿವೃದ್ಧಿಗಾಗಿ, ಸಭೆ ಅಭಿವೃದ್ಧಿಗಾಗಿ ಅನೇಕರು ಸತ್ತೋಗಿದ್ದಾರೆ, ಮರಣ ಹೊಂದಿದ್ದಾರೆ. ಮರಣ ಹೊಂದಿದಾಗ ಆ ಮರಣವನ್ನು ಕುರಿತು ಏನ್ ಹೇಳ್ತಾ ಇದ್ದಾರೆ ಪೌಲನು ಅಂತ ನೋಡುವಾಗ, ಮರಣ ಅಂತಂದ್ರೆ ನೀವು ಭಯ ಪಡ್ತಾ ಇದ್ದೀರಾ. ಮರಣ ಅಂದ್ರೆ ಏನ್ ಗೊತ್ತಾ? ನಿದ್ರೆ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾನೆ. ಮರಣ ಅಂದ್ರೆ ಏನ್ ಗೊತ್ತಾ? ಮಲಗಿದ್ದಾರೆ ಅಂತ. ನಿದ್ರೆ ಮಾಡ್ತಾ ಇದ್ದಾರೆ ಅಂದ್ರೆ ಮಲಗಿದ್ದಾರೆ. ಮಲಗಿದ್ದಾರೆ. ಮಲಗಿದ್ರೆ ಮತ್ತೆ ಎದ್ದೊಳ್ತಾನ ಮನುಷ್ಯ. ಮಲಗಿದ್ದಾನಂದ್ರೆ ಮತ್ತೆ ಎದ್ದೊಳ್ತಾನೆ. ನಿದ್ದೆ ಮಾಡ್ತಾ ಇದ್ದಾನಂದ್ರೆ ನಿದ್ದೆಯಿಂದ ಎಚ್ಚೆತ್ಕೊಳ್ತಾನೆ. ನಿದ್ದೆ ಮಾಡ್ತಾ ಇದ್ದಾನಂದ್ರೆ ಎದ್ದೊಳ್ತಾನೆ ಮನುಷ್ಯ. ಅಂದ್ರೆ ಮರಣ ಹೊಂದಿದ್ದಾರೆ ಇವರು. ಮರಣಕ್ಕೆ ಏನಂತ ಇದ್ದಾರಪ್ಪ ಅಂತ ನೋಡುವಾಗ, ಪವಿತ್ರಾತ್ಮನ ಪ್ರೇರಣೆಯಿಂದ ಅಪೊಸ್ತಲನಾಗಿರುವಂತ ಪೌಲನು ಹೇಳುವಂತ ಮಾತೇನೆಂದ್ರೆ, ಪ್ರಿಯರೇ, ಮರಣವನ್ನು ಕುರಿತು ಅದು ನಿದ್ರೆ. ಮಲಗಿದ್ದಾರೆ. ಏನ್ ಮಾಡಿದ್ದಾರೆ? ಮಲಗಿದ್ದಾರೆ. ನಿದ್ದೆ ಮಾಡ್ತಾ ಇದ್ದಾರೆ. ನಿದ್ರೆಯಲ್ಲಿದ್ದಾರೆ.
ನಿದ್ರೆಯಲ್ಲಿದ್ದಾರೆ ಅಂತ. ಇದಕ್ಕೆ ಅರ್ಥ ಹೇಳ್ತಾ ಇದಾರೆ ಅವರು. ನಾವೇನ್ ಅಂದ್ಕೊಳ್ತೀವಿ ಅಂದ್ರೆ ಭಯಪಡ್ತಾ ಇರ್ತೀವಿ. ಅಯ್ಯೋ ಸತ್ತೋದ್ರು ಮುಗೀತು ಮುಗೀತು. ತುಂಬಾ ಜನ ಹೀಗೆ ಭಯಪಡ್ತಾ ಇರ್ತಾರೆ. ಮರಣ ಅಂದ್ರೇನೆ ಭಯ, ಸಾವು ಅಂದ್ರೇನೆ ಭಯ ಏನ್ರಿ. ಮರಣ ಎಂಬ ಪದಕ್ಕೆ ಅರ್ಥ ನಿದ್ರೆ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಪ್ರಿಯರೇ, ಇವಾಗ ರಾತ್ರಿ ನಾವು ನಿದ್ದೆ ಮಾಡಿದೀವಿ, ಮತ್ತೇನಾಗಿದ್ದೀವಿ? ಬೆಳಿಗ್ಗೆ ಎದ್ದಿದೀವಿ. ರಾತ್ರಿ ಏನ್ ಮಾಡಿದೀವಿ? ನಿನ್ನೆ ರಾತ್ರಿ ಕೆಲವರು 9 ಗಂಟೆಗೆ ಮಲಗುತ್ತಾರೆ, 10 ಗಂಟೆಗೆ ಮಲಗುತ್ತಾರೆ. 10 ಗಂಟೆಗೆ ಮಲಗಿ ಬೆಳಿಗ್ಗೆ 5 ಗಂಟೆಗೆ ಇಲ್ಲ 4 ಗಂಟೆಗೆ ಎದ್ದೋಳೋರು ಇದ್ದಾರೆ, 5 ಗಂಟೆಗೆ ಎದ್ದೋಳೋರು ಇದ್ದಾರೆ, 6 ಗಂಟೆ, 7 ಗಂಟೆ, 8 ಗಂಟೆ. ಒಟ್ನಲ್ಲಿ ರಾತ್ರಿ ಮಲಗಿದವರು ಬೆಳಿಗ್ಗೆ ಎದ್ದೊಳ್ತಾರೆ, ರಾತ್ರಿ ಮಲಗಿದವರು ಬೆಳಿಗ್ಗೆ ಎದ್ದೊಳ್ತಾರೆ. ಇದು ಭೌತಿಕವಾದಂತ, ಶಾರೀರಿಕವಾದಂತ ನಿದ್ದೆ. ಇನ್ನೊಂದು ನಿದ್ರೆ ಇದೆ, ಅದು ಈ ಲೋಕವನ್ನು ಬಿಟ್ಟು ಹೋಗುವಂಥದ್ದು. ಈ ಲೋಕ ಬಿಟ್ಟೋಗಿ ಇನ್ನೊಂದು ಲೋಕದಲ್ಲಿ ನಿದ್ದೆ ಮಾಡುವಂಥದ್ದು. ಈ ಲೋಕ ಬಿಟ್ಟು ಹೋಗಿ ಇನ್ನೊಂದು ಲೋಕದಲ್ಲಿ ಏನು ಮಾಡ್ತಾರೆ? ನಿದ್ರೆ ಮಾಡ್ತಾ ಇರಂತೆ ಪ್ರಿಯರೇ. ನಿದ್ರೆ ಮಾಡೋದಕ್ಕೆ ಹೋದಾಗ ಭಯಪಡ್ಬೇಕಾ? ಈ ಲೋಕ ದಾಟಿ ಹೋಗ್ತಾರೆ. ನಿದ್ರೆ ಮಾಡ್ಬೇಕಂದ್ರೆ, ಆತ್ಮ ನಿದ್ರೆ ಮಾಡ್ಬೇಕಂದ್ರೆ ಈ ಲೋಕ ದಾಟಿ ಹೋಗ್ಬೇಕು. ಈ ಲೋಕದಲ್ಲಿ ಇದ್ದಾಗ ನಿದ್ರೆ ಅಂದ್ರೆ ಈ ಶರೀರದಲ್ಲಿ ಇರ್ಬೇಕು. ಈ ಆತ್ಮ ಈ ದೇಹವನ್ನು ಬಿಟ್ಟು ಹೋಗಿ ನೀತಿವಂತರು ಪರದೇಶಿಯಲ್ಲಿ ನಿದ್ದೆ ಮಾಡ್ತಾರೆ, ಇರ್ತಾರೆ ಅಲ್ಲಿ. ಬೇರೆ ಆಲೋಚನೆ ಮಾಡಿ ಗಮನಿಸ್ಬೇಕು. ಓಕೆ, ಮತ್ತೊಂದು ಮಾತನ್ನು ನೋಡೋಣ. ಹಳೆ ಒಡಂಬಡಿಕೆಯಲ್ಲಿ ಮೊದಲನೇ ಅರಸುಗಳು 2ನೇ ಅಧ್ಯಾಯ 1ನೇ ವಚನ 2ನೇ ವಚನ ನೋಡಿ. ಮೊದಲನೇ ಅರಸುಗಳು 2ನೇ ಅಧ್ಯಾಯ 1ನೇ ವಚನ 2ನೇ ವಚನವನ್ನು. ದಾವೀದನ ಅವಸಾನ ಕಾಲವು ಸಮೀಪಿಸಿದಾಗ ಅವನು ತನ್ನ ಮಗನಾದ ಸೊಲೊಮೋನನಿಗೆ ಆಜ್ಞಾಪಿಸಿದ್ದೇನೆಂದರೆ, ಭೂಲೋಕದವರೆಲ್ಲರೂ ಹೋಗುವ ದಾರಿಯನ್ನು ನಾನು ಈಗ ಹಿಡಿಯಬೇಕು. ನೀನು ಧೈರ್ಯದಿಂದಿರು, ನಿನ್ನ ಪೌರುಷವನ್ನು ತೋರಿಸು, ನಿನ್ನ ಸಾಕು, ದೇವರಾದ ಯೆಹೋವನ ಕಟ್ಟಳೆಯನ್ನು ಕೈಕೊಂಡು ಆತನ ಮಾರ್ಗದಲ್ಲೇ ನಡೆದುಕೋ. ಸಾಕು. ದಾವೀದನ ಅವಸಾನ ಕಾಲವು ಸಮೀಪವಾಯಿತು ಅಂದ್ರೆ, ದಾವೀದನ ಅವಸಾನ ಕಾಲವು ಸಮೀಪಿಸಿದಾಗ ಅವನು ತನ್ನ ಮಗನಾದ ಸೊಲೊಮೋನನಿಗೆ ಆಜ್ಞಾಪಿಸಿದೇನೆಂದರೆ, ಭೂಲೋಕದವರೆಲ್ಲರೂ ಹೋಗುವ ದಾರಿಯನ್ನು ನಾನು ಈಗ ಹಿಡಿಯಬೇಕು. ಭೂಲೋಕ ಹೋಗುವ ದಾರಿ ನೀನು ಧೈರ್ಯದಿಂದಿರು. ಅಂದ್ರೆ ಎಲ್ಲರೂ ಹೋಗುವ ದಾರಿ ನಾನು ಹಿಡಿಬೇಕು. ಎಲ್ಲರೂ ಒಂದು ದಾರಿಗೆ ಎಲ್ಲರೂ ಒಂದು ಕಡೆ ಹೋಗ್ತಾರೆ. ನೀತಿವಂತರೆಲ್ಲರೂ, ಭಕ್ತರೆಲ್ಲರೂ ಕೂಡ ಒಂದು ಲೋಕಕ್ಕೆ ಹೋಗ್ತಾರೆ. ಪಾತಾಳದಲ್ಲಿ ಪರದೈಸಿ ಎನ್ನುವಂಥದ್ದು ಒಂದು ಸ್ಥಳ ಇದೆ, ಅಲ್ಲಿಗೆ ಹೋಗ್ತಾರೆ. ನಾನು ಕೂಡ ಅಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ನೋಡಿ. ಭಕ್ತರೆಲ್ಲರೂ ಕೂಡ ಹೀಗೇನೆ ಮಾತಾಡಿದ್ದಾರೆ. ಅಬ್ರಹಾಮನು ಕೂಡ ಹೀಗೇನೆ ಮಾತಾಡಿದ್ದಾನೆ. ಇಸಾಕನು, ಯಾಕೋಬನು, ಎಷ್ಟು ಮಂದಿ ಭಕ್ತರಿದ್ದಾರೋ ಅವರೆಲ್ಲರೂ ಕೂಡ ಏನ್ರಿ ಆ ಭಕ್ತರು ಅಂದ್ರೆ ನೀತಿವಂತರು ಇರುವಂತ ಸ್ಥಳಕ್ಕೆ, ಪಿತೃರು ಇರುವಂತ ಸ್ಥಳಕ್ಕೆ ನಾವು ಹೋಗ್ತಿದೀವಿ ಅಂತ, ನಾವು ಈ ಲೋಕವನ್ನು ಬಿಟ್ಟು ಹೋಗ್ತಾ ಇದ್ದೀವಿ ಅಂತ ಈ ಮಾತನ್ನ ಅವ್ರು ಹೇಳಿದ್ದಾರೆ. ಅಂದ್ರೆ ಅಲ್ಲಿ ಹೋಗಿ ಏನ್ ಮಾಡ್ತಾರಪ್ಪ ಅಂತ ನೋಡುವಾಗ, ಅಲ್ಲಿ ಹೋಗಿ ಪರದೇಶಿಗೆ ಹೋಗಿ ಏನ್ ಮಾಡ್ತಾರೆ? ವಿಶ್ರಾಂತಿ ತೆಗೆದುಕೊಳ್ತಾರೆ. ನಿದ್ದೆಯಲ್ಲಿ ಇರ್ತಾರೆ ಅವರು. ಅವಶ್ಯಕತೆ ಬಂದಾಗ ಎಚ್ಚೆತ್ತುಕೊಳ್ಳುವಂಥದ್ದು.
ಅವಶ್ಯಕತೆ ಬಂದಾಗ ಎಚ್ಚೆತ್ತುಕೊಳ್ಳುವಂಥದ್ದು. ಗಮನಿಸಬೇಕು. ಶರೀರ ಭೂಮಿಯಲ್ಲಿ, ಆತ್ಮ ಪರದೈಸಿಯಲ್ಲಿ. ಆಲೋಚನೆ ಮಾಡಿ ಪ್ರಿಯರೇ. ಅದೇ ಪ್ರಕಾರ ಯೇಸು ಕ್ರಿಸ್ತರು ಕೂಡ ಒಂದು ಮಾತು ಹೇಳ್ತಾರೆ ಲಾಜರನ ಕುರಿತು. ಲಾಜರನನ್ನ ಕುರಿತು ಒಂದ್ಸಾರಿ ಯೋಹಾನನು ಬರೆದ ಸುವಾರ್ತೆ 11ನೇ ಅಧ್ಯಾಯ, ಯೋಹಾನನು ಬರೆದ ಸುವಾರ್ತೆ 11ನೇ ಅಧ್ಯಾಯ 13ನೇ ವಚನವನ್ನ ನೋಡಿ ಪ್ರಿಯರೇ. 13ನೇ ವಚನದಿಂದ. ಯೇಸು ಅವನ ಮರಣವನ್ನು ಸೂಚಿಸಿ ಅದನ್ನು ಹೇಳಿದನು. ಯೇಸು ಆದರೆ ಅವನ ಅವನು ಮರಣವನ್ನು ಸೂಚಿಸಿ ಅದನ್ನು ಹೇಳಿದನು. ಆದರೆ ಮೇಲ್ಗಡೆ ಅವನು 12ನೇ ವಚನ. ಮೇಲ್ಗಡೆ 12ನೇ ವಚನ. ಅದಕ್ಕೆ ಶಿಷ್ಯರು, ಸ್ವಾಮಿ, ಅವನು ನಿದ್ರೆ ಮಾಡುತ್ತಿದ್ದರೆ ಸ್ವಸ್ಥನಾಗುವನು ಅಂದನು. ಯೇಸು ಅವನ ಮರಣವನ್ನು ಸೂಚಿಸಿ ಅದನ್ನು ಹೇಳಿದನು. ಆದರೆ ಅವನು ನಿದ್ರೆಯಲ್ಲಿ ವಿಶ್ರಾಂತಿಯನ್ನು ಕುರಿತು ಹೇಳುತ್ತಾನೆಂದು ನೆನೆಸಿದರು. ಸಾಕು ಆಗ ಸಾಕಪ್ಪ. ಮೇಲ್ಗಡೆ ಮಾತು ಗಮನಿಸುವಾಗ 11ನೇ ವಚನ. ಈ ಮಾತುಗಳನ್ನು ಹೇಳಿದ ಮೇಲೆ ಅವರಿಗೆ, ನಮ್ಮ ಮಿತ್ರನಾದ ಲಾಜರನು ನಿದ್ರೆ ಮಾಡುತ್ತಾನೆ, ನಾನು ಅವನನ್ನು ನಿದ್ರೆಯಿಂದ ಎಬ್ಬಿಸುವುದಕ್ಕಾಗಿ ಹೋಗುತ್ತೇನೆ ಎಂದು ಹೇಳಿದನು. ಲಾಜರನು ಮರಣ ಹೊಂದಿ ಎಷ್ಟು ದಿನ ಆಗಿದೆ ಪ್ರಿಯರೇ? 4 ದಿನ ಆಗಿದೆ. ಲಾಜರನು ಮರಣ ಹೊಂದಿ 4 ದಿನ. ಮಾರ್ತಾ ಮರಿಯಳ ತಮ್ಮನಾಗಿರುವಂತ ಲಾಜರನು. ಮಾರ್ತಾ ಮರಿಯಳ ತಮ್ಮನಾಗಿರುವಂತ ಲಾಜರನು ಮರಣ ಹೊಂದಿ ಸತ್ತೋಗಿ 4 ದಿನ ಆಗಿದೆ. ಸಮಾಧಿಯಲ್ಲಿ ಇಟ್ಟಿದ್ದಾರೆ. ಸಮಾಧಿಯಲ್ಲಿ ಇಟ್ಟಿದ್ದಾರೆ. ಆದರೆ ಆ ಲಾಜರನ ಕುರಿತು ಯೇಸು ಪ್ರಭು ಹೇಳುವಂತ ಮಾತೇನಪ್ಪ ಅಂತ ನೋಡುವಾಗ, ನಮ್ಮ ಮಿತ್ರನು ನಿದ್ರೆ ಮಾಡ್ತಾ ಇದ್ದಾನೆ, ನಿದ್ರೆ ಮಾಡುವಂತ ಮಿತ್ರನನ್ನ ನಾನು ಎಬ್ಬಿಸ್ತೀನಿ ಅಂತ. ನಾನು ಎಬ್ಬಿಸ್ತೀನಿ ಅಂತ. ಅಂದ್ರೆ ಇದು ಯಾರಿಗಾದ್ರೂ ಅರ್ಥ ಆಗಿದೆಯಪ್ಪ ಅಂತ ನೋಡುವಾಗ, ಲೋಕಕ್ಕೆ ಅರ್ಥ ಆಗಿಲ್ಲ. ಲೋಕ ಏನಂದ್ಕೊಳ್ಳುತ್ತೆ ಅಂತ ನೋಡುವಾಗ, ಲೋಕ ಸತ್ತೋದ ಮೇಲೆ ಮುಗೀತು, ಮರಣ ಹೊಂದಿದ ಮೇಲೆ ಆಯ್ತದು, ಅದು ಘೋರ, ಅದು ಘೋರವಾದದ್ದು, ಮೃತ್ಯು ಅದು ಅಂತೇಳಿ ತುಂಬಾ ಜನ ಭಯಪಡ್ತಾರೆ. ಆದ್ರೆ ಲೋಕಸ್ಥರು, ದೇವರನ್ನ ತಿಳಿಯದವರು ಭಯಪಟ್ಟಿದ್ದಾರೆ ಅಂದ್ರೆ ಅರ್ಥ ಇದೆ. ದೈವ ಭಕ್ತರಿದ್ದಾರಲ್ಲ, ಅವರು ಭಯಪಡುವಂತ ಅವಶ್ಯಕತೆ ಇಲ್ಲ. ದೈವ ಭಕ್ತರು ಭಯಪಡುವಂತ ಅವಶ್ಯಕತೆ ಇಲ್ಲ. ಯೇಸು ಕ್ರಿಸ್ತರನ್ನ ನಂಬಿ ಭಕ್ತಿಯಿಂದ ಯಾರು ನಡೀತಾರೋ ಭಯಪಡುವಂತ ಅವಶ್ಯಕತೆ ಇಲ್ಲ. ಮರಣ ಬರುತ್ತಾ? ಅದು ದೇವರ ಕೃಪೆಯಿಂದ ಬರಲ್ಲ. ದೇವರ ಕೃಪೆ ಇಲ್ಲದೆ ಹೋದ್ರೆ ಬರಲ್ಲ. ಮರಣ ಎನ್ನುವಂಥದ್ದು ಬಂದ್ರೆ ದೇವರ ಕರೆ ಅದು. ದೇವರೇ ಕರೀತಾರೆ. ಹೇಗಾದ್ರೂ ಬರ್ಬೋದು. ಅಪಘಾತದ ಮೂಲಕ ಬರ್ಬೋದು. ಓಕೆನಾ? ಯಾವುದೋ ಒಂದು ರೀತಿಯಲ್ಲಿ ಅನಾರೋಗ್ಯದಿಂದ ಬರ್ಬೋದು. ಇಲ್ಲಾಂದ್ರೆ ಕೊಲೆನೂ ಆಗ್ಬೋದು. ಹೇಗಾದ್ರೂ ಬರ್ಬೋದು. ಒಟ್ಟಲ್ಲಿ ಮರಣ ಎನ್ನುವಂಥದ್ದು ಬರುತ್ತೆ. ಭಕ್ತರಿಗೆ ಮರಣ ಬಂದಾಗ ಅದು ಲಾಭ ಅನ್ಕೋಬೇಕು. ಅದೇನು ಗೊತ್ತಾ? ಲಾಭ. ಪೌಲನು ಹಾಗೆ ಅಂದುಕೊಂಡಿದ್ದಾನ? ಬದುಕುವುದಾದರೆ ಕ್ರಿಸ್ತನು, ಸತ್ತರೆ ನನಗೆ ಲಾಭ. ಬದುಕುವುದಾದರೆ ಕ್ರಿಸ್ತನು, ಸತ್ತರೆ ನನಗೆ ಲಾಭ. ಅಂದ್ರೆ ಪ್ರತಿ ಭಕ್ತರು ತಿಳ್ಕೊಂಡವರು ಹೀಗೇನೆ ಮಾತಾಡ್ತಾರೆ. ತಿಳಿಯದವರು ಭಯಪಡ್ತಾ ಇರ್ತಾರೆ.
ಅರ್ಥ ಮಾಡಿಕೊಳ್ಳದವರು ಈ ಲೋಕದಲ್ಲಿ ಭಯಪಡ್ತಾ ಇರ್ತಾರೆ. ಭಯಪಡುವಂತ ಅವಶ್ಯಕತೆ ಭಕ್ತರಿಗೆ ಇರಕೂಡುದು. ಈ ಲೋಕದಲ್ಲಿ ಭಯಪಡ್ತಾ ಇದ್ದಾರೆ ಅಂದ್ರೆ ಅರ್ಥ ಇದೆ. ತಿಳಿದವನು ಭಯಪಡಬೇಕಾ? ಇಲ್ಲ. ಇಲ್ಲ ರೀ. ದೇವರ ವಾಕ್ಯವನ್ನು ತಿಳಿದವರು ಭಯಪಡಕೂಡುದು. ದೇವ್ರು ಕರೀತಾರ, ಕರೀತಾರೆ. ಹೋಗೋದಕ್ಕೆ ರೆಡಿ ಇರಬೇಕು. ಹೋಗೋದಕ್ಕೆ ರೆಡಿ ಇರ್ಬೇಕಾದ್ರೆ ನಾವು ದೇವ್ರು ಕೊಟ್ಟಂತ ಈ ಸಮಯವನ್ನ ದೇವ್ರಿಗೋಸ್ಕರ ಕೊಟ್ಟು ದೇವರ ಸೇವೆ ಮಾಡಿ ಸಿದ್ಧರಾಗಿರ್ಬೇಕು, ಸಿದ್ಧರಾಗ್ತಾ ಇರ್ಬೇಕು. ನಾವು ದೇವ್ರು ಕರೆದಾಗ ರೆಡಿ ಇದ್ದೀವಿ ತಂದೆ, ರೆಡಿ ಇದ್ದೀವಿ ತಂದೆ, ಸಿದ್ಧವಾಗಿದ್ದೀವಿ ತಂದೆ, ನೀವು ಯಾವಾಗ ಕರಿತೀರಾ ನಾವು ಬರೋದಕ್ಕೆ ರೆಡಿ ಅನ್ಬೇಕು. ಆದ್ರೆ ಇನ್ನು ಕೆಲಸನೇ ಮಾಡಿಲ್ಲ, ಎಲ್ಲ ಹಾಗೇನೆ ಉಳ್ಕೊಂಡಿದೆ. ಎಲ್ಲ ಹಾಗೆ ಉಳ್ಕೊಂಡಾಗ ಸಮಯ ಮಾತ್ರ ಮುಗಿತಾ ಇದೆ. ದೇವ್ರು ಕೊಟ್ಟಂತ ಸಮಯ ಮುಗಿತಾ ಇದೆ. ಕೆಲಸ ನೋಡಿದ್ರೆ ಹಾಗೇನೆ ಪೆಂಡಿಂಗ್ ಉಳ್ಕೊಂಡಿದೆ. ದೇವ್ರು ಕೊಟ್ಟ ಸಮಯ ಮುಗಿದ ಮೇಲೆ ಕರೀತಾರಲ್ಲ, ಕರೆದ ಮೇಲೆ ನಾನು ಕೊಟ್ಟಂತ ಕೆಲಸ ಸಂಪೂರ್ಣವಾಗಿ ಮುಗಿತಾ ಅಂತ ದೇವ್ರು ಕೇಳಿದಾಗ ನಾವು ಏನು ಉತ್ತರ ಹೇಳಕ್ಕಾಗುತ್ತೆ? ಏನು ಉತ್ತರ ಹೇಳಕ್ಕಾಗುತ್ತೆ? ಹಿಜ್ಕೀಯನಿಗೆ ಮರಣ ಬರುತ್ತೆ ರೀ. ಅಂದ್ರೆ ಹಿಜ್ಕೀಯನಿಗೆ ಮುಂಚಿತವಾಗಿ ತಿಳಿಸ್ತಾನೆ. ಇವಾಗ ನಮ್ಗೆ ಯಾಕೆ ತಿಳಿಸಲ್ಲ ಅಂದ್ರೆ ಎಲ್ಲಾ ಮನುಷ್ಯರು ಕೂಡ ಹೀಗೇನೆ. ಅಂದ್ರೆ ದೇವ್ರೆ ಸ್ವಲ್ಪ ದಿನ ಕೊಡಿ ದೇವ್ರೆ, ದೇವ್ರೆ ಸ್ವಲ್ಪ ದಿನ ಅವಕಾಶ ಕೊಡಿ ದೇವ್ರೆ ಅಂತ ಇದೇ ಕೇಳ್ತೀವಿ. ಒಂದ್ ವೇಳೆ ದರ್ಶನ ಕೊಟ್ಟು ಏನಪ್ಪಾ ರಾಮು ಕೆಲವು ದಿನಗಳಾದ್ಮೇಲೆ ನಿನ್ನ ಸಮಯ ಮುಗೀತು ಬೇಗ ಬಂದ್ಬಿಡಂದ್ರೆ ದೇವ್ರೆ ಸ್ವಲ್ಪ ಸಮಯ ಕೊಡಿ. ಆ ಸಮಯ ಮುಗಿದು ಮತ್ತೆ ಓಕೆ ಸ್ವಲ್ಪ ಸಮಯ ಕೊಡ್ತೀನಿ ಅಂತ ಹೇಳಿ ಮತ್ತೆ ಹೋಗಿ ಮತ್ತೆ ಸಮಯ ಮುಗಿದ ಮೇಲೆ ಮತ್ತೆ ಬಂದು ಕೇಳಿದ್ರೆ ದೇವ್ರೆ ಇನ್ನು ಸ್ವಲ್ಪ ಸಮಯ ಕೊಡಿ. ಸಮಯ ಕೊಡಿ ಅಂತೀವ, ಬರೋದಕ್ಕೆ ರೆಡಿ ಅಂತೀವ? ಸಮಯ ಕೊಡುವಂತೀವಿ. ಎಲ್ಲರ ಹಾಗೇನೆ ಕೇಳ್ತಾರ ಅಥವಾ ರೆಡಿ ದೇವ್ರೆ ನಾನು ರೆಡಿ ಇದ್ದೀನಿ ಕರ್ಕೊಂಡು ಹೋಗ್ರಿ ದೇವ್ರ ಅಂತೀವ? ಎಲ್ಲರೂ ಹಾಗೆ ಕೇಳ್ತಾರೆ. ಸಮಯ ರೆಡಿ ಕೇಳ್ಬೋದು. ಅಂದ್ರೆ ರೆಡಿ ಇದ್ದೀವಿ ದೇವ್ರೆ ಅನ್ಬೇಕಾದ್ರೆ ನಮ್ಗೆ ಎಷ್ಟೋ ಧೈರ್ಯ ಇರ್ಬೇಕು. ಆ ಧೈರ್ಯ ಇರ್ಬೇಕಾದ್ರೆ ಇದು ಗೊತ್ತಾಗ್ಬೇಕು ವಿಷಯ. ಪ್ರಿಯರಾದ ದೇವ್ರ ಮಕ್ಕಳಿರ, ಆ ಧೈರ್ಯ ಯಾರಿಗಿದೆಪ್ಪ ಅಂತ ನೋಡುವಾಗ ಪೌಲನು ಆ ಧೈರ್ಯದಿಂದ ಇದ್ದಾನೆ. ಅದೇ ಪ್ರಕಾರ ಭಕ್ತರು ನಿಜವಾಗ್ಲೂ ಕೆಲವರು ಭಕ್ತರಿದ್ದಾರೆ, ಅವರು ಧೈರ್ಯದಿಂದನೇ ಮಾತಾಡ್ತಾರೆ ಈ ಮರಣವನ್ನು ಕುರಿತು. ನಾವಾದ್ರೆ ನಡುಗುತ್ತೀವಿ, ಭಯಪಡ್ತೀವಿ. ಭಯಪಡಕೂಡುದು, ಯಾರು ಕೂಡ ಭಯಪಡಕೂಡುದು. ಮರಣ ಅಂದ್ರೆ ನಿದ್ರೆ. ಮರಣ ಎಂಬಂತ ಪದಕ್ಕೆ ಅರ್ಥ ನಿದ್ರೆ. ಮಲಗ್ತೀವಿ ಆಮೇಲೆ ಎದ್ದೊಳ್ತೀವಿ, ಮಲಗ್ತೀವಿ ಆಮೇಲೆ ಎದ್ದೊಳ್ತೀವಿ. ಮಲಗಿ ಎದ್ದೊಳೋದಕ್ಕೆ ನಾವು ಯಾಕೆ ಕಂಗಾಲು, ಯಾಕೆ ಗೊಂದಲ, ಯಾಕೆ ಈ ಗೋಳಾಟ, ಅರ್ಚಾಟ ಯಾಕೆ, ಕೂಗಾಟ ಯಾಕೆ? ಲೋಕದಲ್ಲಿ ಅರ್ಚಾಟ ಕೂಗಾಟ ಇದೆ, ದುಃಖ ಇರುತ್ತೆ. ಮತ್ತೆ ದುಃಖ ಅನ್ನೋದು ಎಲ್ಲರಿಗೂ ಇರುತ್ತೆ, ನನಗೂ ಇರುತ್ತೆ, ನಿಮ್ಗಿರುತ್ತೆ. ಆದರೆ ಹೃದಯದಲ್ಲಿ ಏನಿರ್ಬೇಕಪ್ಪ ಅಂದ್ರೆ ಒಂದು ಉನ್ನತ ಸ್ಥಾನವನ್ನು ನಾವು ಪಡ್ಕೊಂಡಿದ್ದೀವಿ. ಉನ್ನತ ಸ್ಥಾನವನ್ನು ಅಂದರೆ ದೇವರ ಬಳಿಗೆ ಹೋಗೋದಿಕ್ಕೆ ನಾವು ಸಿದ್ಧವಾಗಿದ್ದೀವಿ, ಅಲ್ಲಿ ಲಾಭ ಪಡ್ಕೊಳ್ತಾ ಇದ್ದೀವಿ ಅಂತ ಹೇಳಿ ಹೇಳ್ಬೇಕು. ಅದೇ ಪೌಲನು ಹೇಳಿದ ಹಾಗೆ ಹೇಳ್ಬೇಕು. ಸೊಲೊಮೋನನು ಕೂಡ ಹೇಳಿದ್ದಾನೆ ಆ ಮಾತು. ಒಳ್ಳೆಯ ಹೆಸರು ಉತ್ತಮ ಏನ್ರಿ, ಜನನ ದಿನಕ್ಕಿಂತ ಮರಣ ದಿನ ಮೇಲು ಅಂತಾನೆ. ಮೇಲು, ಮರಣ ದಿನ ಮೇಲು. ಮರಣ ಬಂದ್ರೆ ಮೇಲು. ಯಾರಿಗೆ ಮೇಲಪ್ಪ ಅಂದ್ರೆ ಭಕ್ತರಿಗೆ. ಯಾರಿಗೆ ಲಾಭಪ್ಪ ಅಂದ್ರೆ ಭಕ್ತರಿಗೆ, ನಿಜವಾದ ಭಕ್ತರಿಗೆ ಲಾಭ. ಅದು ಕೂಡ ದೇವ್ರು ಕೊಟ್ಟಂತ ಕೆಲಸವನ್ನು ಪೂರ್ತಿಯಾಗಿ ಮುಗಿಸಿದವರಿಗೆ ಲಾಭ. ಮತ್ತೆ ದೇವರ ಕೆಲಸ ಹಾಗೆ ಪೆಂಡಿಂಗ್ ಇಟ್ಟರೆ ಲಾಭ ಏನಿಲ್ಲ. ಸುಮ್ಮನೆ ಜಸ್ಟ್ ಏನಪ್ಪಾ ಅಂದ್ರೆ
ನರಕವನ್ನ ತಪ್ಪಿಸ್ಕೊಂಡು ಏನ್ರಿ ಪರಲೋಕವನ್ನ ಪಡ್ಕೊಳ್ಳೋದಕ್ಕೆ ಪರದೇಶಕ್ಕೆ ಸೇರ್ಕೊಳ್ತೀವಿ. ದೊಡ್ಡದಾಗಿ ಲಾಭ ಏನ್ ಸಿಗಲ್ಲ. ನರಕ ತಪ್ಪಿಸ್ಕೊಂಡಿದೀವಿ ಅಷ್ಟೇ. ನರಕ ತಪ್ಪಿಸ್ಕೊಂಡು ಪರಲೋಕಕ್ಕೆ ಹೆಜ್ಜೆ ಹಾಕೋದಿಕ್ಕೆ ಹೋಗಿದ್ವಿ. ಎಲ್ಲೋ ಕೊನೇ ಸ್ಥಾನದಲ್ಲಿ ಇರ್ತೀವಿ, ಹಿಂದ್ಗಡೆ ಇರ್ತೀವಿ. ಸುಮ್ಮನೆ ಒಂದು ಸ್ಥಳದಲ್ಲಿ ಅಷ್ಟಾದ್ರೂ ಇರ್ಲಿ ಬ್ರದರ್, ನರಕ ತಪ್ಪಿಸ್ಬಿಟ್ಟು. ಕೆಲವ್ರು ಅಷ್ಟಾದ್ರೂ ಸಾಕಪ್ಪ ಅನ್ನೋ ತರ ಕೂಡ ಇದ್ದೀವಿ ನಾವು. ಇಲ್ಲ, ಅಲ್ಲಿ ದೇವರ ಯೇಸು ಕ್ರಿಸ್ತರ ಬಲಗಡೆ ಇಲ್ಲ ಅಂದ್ರೆ ಯೇಸು ಕ್ರಿಸ್ತರ ಹತ್ತಿರದಲ್ಲಿ ನಾವ್ ಇರ್ಬೇಕಾದ್ರೆ ಎಲ್ಲೋ ಹಿಂದ್ಗಡೆ ಬೇಡ ಪ್ರಿಯರೇ. ಪರಲೋಕದಲ್ಲಿ ಎಲ್ಲೋ ಹಿಂದ್ಗಡೆ ಇರೋದು ಬೇಡ. ಒಂದು ಉನ್ನತ ಸ್ಥಾನವನ್ನು ನಾವು ಪಡ್ಕೋಬೇಕು. ಯಾಕೆಂದ್ರೆ ಸತ್ತವರಿಗೆ ಅವರವರ ಕ್ರಿಯೆಗಳ ಪ್ರಕಾರ ಪ್ರತಿಫಲವನ್ನು ಕೊಡ್ತಾರಲ್ವಾ. ಈ ಪ್ರತಿಫಲವನ್ನು ಪಡ್ಕೊಳ್ಬೇಕಾದ್ರೆ ಏನ್ರಿ, ಈ ಲೋಕದಲ್ಲಿ ದೇವರು ಕೊಟ್ಟಂತ ಆ ಕೆಲಸವನ್ನು ಸಂಪೂರ್ಣವಾಗಿ ನೆರವೇರಿಸ್ಬೇಕಾದ್ರೆ ಪ್ರಿಯರೇ ಆಲೋಚನೆ ಮಾಡಿ. ಇವಾಗ ಲಾಜರ್ನು ಕೂಡ ನೋಡುವಾಗ ಸತ್ತು 4 ದಿನ ಆಗಿದೆ. ಆ ಲಾಜರ್ನ ಕುರಿತು ನಿದ್ದೆ ಮಾಡ್ತಾ ಇದ್ದಾನೆ ಅಂತ ಹೇಳ್ತಾರೆ. ಸಿಂಪಲ್ ಆಗಿ ಏನಪ್ಪಾ ಅಂದ್ರೆ ಮರಣ ಅಂದ್ರೆ ನಿದ್ರೆ ಅಂತ ಹೇಳ್ಬಿಡುವಂಥದ್ದು. ನಾವು ನಿದ್ದೆ ಮಾಡೋದಕ್ಕೆ ಹೋಗ್ತಾ ಇದೀವಿ ನೋಡಿ. ಅಂದ್ರೆ ಮರಣ ಎನ್ನುವಂಥದ್ದು ಬಂದಾಗ ನಿದ್ದೆ ಮಾಡೋದಕ್ಕೆ ಹೋಗ್ತಾ ಇದೀವಿ ಅಂತೇಳಿ ಅಂದ್ಕೊಳ್ಬೇಕು. ಪ್ರತಿ ಕ್ರೈಸ್ತರು ಕೂಡ ನಿದ್ರೆ ಅನ್ಬೇಕು, ಇಲ್ಲ ನಿದ್ದೆ ಅನ್ಬೇಕು, ನಿದ್ರೆ ಅನ್ಬೇಕು. ಮರಣ ಅಂದ್ರೆ ಕ್ರೈಸ್ತರು ಹೀಗೇನೆ ನೋಡ್ಬೇಕು. ನನ್ ಟೈಮ್ ಆಗಿದೆಪ್ಪ, ನಿದ್ದೆ ಮಾಡಕ್ ಹೋಗ್ತೀನಿ. ನನಗ್ ಟೈಮ್ ಆಯ್ತು, ನಿದ್ರೆ ಮಾಡೋದಕ್ಕೆ ಹೋಗ್ತೀನಿ, ಹತ್ತಿರ ಆಯ್ತು ನನಗೆ ಅಂತೇಳಿ ಮರಣವನ್ನು ಕುರಿತು ಹೀಗೆ ನೋಡ್ಬೇಕು ಪ್ರಿಯರೇ. ಆದರೆ ಸೈತಾನ್ ಏನ್ ಮಾಡಿದಾನಪ್ಪ ಅಂತ ನೋಡುವಾಗ ಇದರ ಬಗ್ಗೆ ಯಾರಿಗೂ ಅರ್ಥ ಆಗದಂತೆ ಮನೋನೇತ್ರಗಳನ್ನ ಮಂಕು ಮಾಡಿದಾನ ಅವನು. ಮನೋನೇತ್ರಗಳನ್ನ ಅಂದ್ರೆ ದೇವ್ರ ಬಗ್ಗೆ ಅರ್ಥ ಆಗಿಲ್ಲ, ಪರಲೋಕವನ್ನು ಕುರಿತು ಅರ್ಥ ಆಗಿಲ್ಲ, ಪಾತಾಳ ಲೋಕದಲ್ಲಿ ಇದ್ದಂತ ಯಾತನೆ ಪಡುವಂತ ಸ್ಥಳ, ಪರದೈಸಿ, ಇವ್ಯಾವ ಕೂಡ ಅರ್ಥ ಆಗ್ತಾ ಇಲ್ಲ. ಅರ್ಥ ಆಗದಂತೆ ಸೈತಾನ್ ಏನ್ ಮಾಡಿದಾನಂದ್ರೆ ಮನೋನೇತ್ರಗಳನ್ನ ಮಂಕು ಮಾಡಿದ್ದಾನೆ, ಮನೋನೇತ್ರಗಳನ್ನ ಮುಚ್ಚಿದ್ದಾನೆ. ಅದಕ್ಕೆ ದೇವ್ರ ವಾಕ್ಯ ಅರ್ಥ ಆಗ್ತಾ ಇಲ್ಲ. ಆ ಪರಲೋಕ, ಪಾತಾಳ ಲೋಕದಲ್ಲಿ ಪರದೈಸಿ, ಯಾತನೆ ಪಡುವಂತ ಸ್ಥಳ, ಇವೇನು ಅರ್ಥ ಆಗ್ತಾ ಇಲ್ಲ. ಸೈತಾನನು ಅರ್ಥ ಆಗ್ತಾ ಇಲ್ಲ. ಸೈತಾನ್ ಅಂದ್ರೆ ಅವನದೊಂದು ದಾರಿ ತೋರಿಸ್ತಾರೆ. ದೆವ್ವಗಳು ಸ್ಮಶಾನದಲ್ಲಿ ಇರ್ತವೆ, ಇಲ್ಲಾಂದ್ರೆ ಆಳ್ ಬಿದ್ದಂತ ಬಂಗ್ಲೆಯಲ್ಲಿರ್ತಾವ ಅಂತೇಳಿ ಆ ದಾರಿ ತೋರಿಸ್ತಿದ್ದಾರೆ. ಸೈತಾನು ದುರಾತ್ಮಗಳು ಎಲ್ಲಿರ್ತಾವಂತ ನೋಡುವಾಗ ಮನುಷ್ಯರ ಮಧ್ಯದಲ್ಲಿ, ಅಲ್ಲಿ ಇರಲ್ಲ ಏನ್ರಿ. ದೇವರ ಗರ್ಭಗುಡಿ ಇದೆಯಲ್ಲ, ದೇವರ ಗರ್ಭಗುಡಿ ಅಂದ್ರೆ ನಮ್ಮ ಹೃದಯವೇ ದೇವರಿಗೆ ಗರ್ಭಗುಡಿ. ಈ ದೇವರ ಗರ್ಭಗುಡಿಗಳನ್ನ ಅವನು ಏನ್ ಮಾತಾಡ್ತಾನೆ, ಏನ್ ಮಾಡ್ತಾನಂತ ನೋಡುವಾಗ ಆರಿಸ್ಕೊಳ್ತಾನೆ ಅವನು. ದೇವರ ಗರ್ಭಗುಡಿ ಇದೆಯಲ್ಲ, ನಮ್ಮ ಹೃದಯವೇ ದೇವರ ಗರ್ಭಗುಡಿ. ಅವನು ಏನ್ ಮಾಡುವಂಥದ್ದು, ಯಾವುದು ಗರ್ಭಗುಡಿ ಚೆನ್ನಾಗಿದೆ, ಶುದ್ಧಿ ಮಾಡಿದ್ದಾರೆ, ಅದರಲ್ಲಿ ಹೋಗಿ ಕುಳಿತುಕೊಳ್ಳೋಣ, ನಿದ್ದೆ ಮಾಡೋಣ ಅಂತೇಳಿ ಏನ್ರಿ, ಯಾವಾಗ ದೀಕ್ಷೆ ಸ್ಥಾನ ಪಡ್ಕೊಂಡು ವಾಕ್ಯದ ಮೂಲಕ ಶುದ್ಧಿ ಮಾಡ್ತಾ ಇರ್ತಾರೆ. ಇದು ಚೆನ್ನಾಗಿದೆ ಮನೆ ಅಂತೇಳಿ ಆ ಹೃದಯದಲ್ಲಿ ಸೇರಿಕೊಳ್ಳೋದಕ್ಕೆ ಈ ದುರಾತ್ಮಗಳು ಇಲ್ಲಾಂದ್ರೆ ದೆವ್ವಗಳು ಪ್ರಯತ್ನ ಮಾಡ್ತಾ ಇರ್ತವೆ. ಆಲ್ರೆಡಿ ಲೋಕದ ಆಶೆಗಳು ಅದಿದು ತೋರಿಸಿ ಸೇರ್ಕೊಳ್ತವೆ. ಹೊಟ್ಟೆಲ್ಲ ಬಿಡಲ್ಲ ಅವು. ದುರಾತ್ಮಗಳು, ದೆವ್ವಗಳು ಏನಪ್ಪಾ ಅಂದ್ರೆ ಬಿಡಲ್ಲ, ಎಲ್ಲೋ ಒಂದು ಕಡೆ ಸೇರ್ಕೊಂಡ್ಬಿಡ್ತವೆ. ಒಂದ್ ವೇಳೆ ಜಾಗ ಕೊಟ್ಟಿಲ್ಲ ಅಂತಂದ್ರೆ ಕಿರಿಕಿರಿ ಮಾಡ್ತಾ ಇರ್ತವೆ. ನನಗೆ ಜಾಗ ಕೊಡು ಅಂತೇಳಿ ಈ ಹೃದಯದಲ್ಲಿ ಕಿರಿಕಿರಿ ನಡೀತಾ ಇರುತ್ತೆ. ಇವ್ರೇನೋ ವಾಕ್ಯ ಓದ್ತಾ ಇರ್ತಾರೆ, ವಾಕ್ಯ ಓದುವಾಗಲೂ ಕೂಡ ಕಿರಿಕಿರಿ ಮಾಡ್ತಾ ಇರುತ್ತೆ. ಏನು ವಾಕ್ಯ ಓದ್ತಿ, ಸೈಡಲ್ಲಿ ಇಡು, ಅದನ್ನ ಎಲ್ಲೋ ಒಂದ್ ಕಡೆ ಇಟ್ಬಿಡ್ಪೋ. ಬೆಳಗ್ಗೆ ನಿದ್ದೆ ಬರುತ್ತಲ್ಲ, ನಿದ್ದೆ ಬಂದ್ರೆ ಯಾಕೆ ಎದ್ದೇಳ್ತೀಯ, ಸ್ವಲ್ಪ ಚೆನ್ನಾಗಿ ಮಲ್ಕೊಪ್ಪ, ಮಲ್ಕೊ ಮಗನೇ,
ನಿನ್ ವಾಕ್ಯ ಕೇಳ್ಬೇಡ, ಚೆನ್ನಾಗಿ ಮಲ್ಕೋ. ಅದೇನಪ್ಪ ಅಂದ್ರೆ ಹೀಗೆ ಯೋಚನೆ ಕೊಡುವಾಗ ನಾವೇನ್ ಮಾಡ್ತೀವಿ ಅಂತಂದ್ರೆ ನೋಡುವಾಗ ಅದಕ್ಕೆ ಒಳಪಡ್ತಾ ಇರ್ತೀವಿ. ಇನ್ನೊಂದು ರೀತಿಯಲ್ಲಿ ನೋಡುವಾಗ ಟೋಟಲ್ ಲೋಕದಲ್ಲಿದ್ದಂತ ಎಲ್ಲಾ ಮನುಷ್ಯರನ್ನ ಭಯ ಹುಟ್ಟಿಸಿದೆ. ಅಂದ್ರೆ ಮರಣ ಎಂಬಂತ ಭಯ ಹುಟ್ಟಿಸಿದೆ ಅದು. ಮರಣ ಎಂಬಂತ ಭಯ ಹುಟ್ಟಿಸಿದೆ. ಮರಣ ಎಂಬ ಭಯ ಹುಟ್ಟಿಸಿ ಆ ದುರಾತ್ಮ ಇಲ್ಲ ಸೈತಾನ್ ಏನ್ ಮಾಡಿದೆ ಅಂತ ನೋಡುವಾಗ ತನ್ನ ಹತೋಟಿಯಲ್ಲಿ ತಗೊಂಡಿದೆ. ತನ್ನ ಹತೋಟಿಯಲ್ಲಿ ಮರಣ ಭಯ ಹುಟ್ಟಿಸಿ, ಅದಕ್ಕೆ ಟೋಟಲ್ ಲೋಕಕ್ಕೇನೆ ಮರಣ ಅಂದ್ರೇನೆ ಭಯ ಇದೆ ರೀ. ಟೋಟಲ್ ಮನುಷ್ಯರ ಮಧ್ಯದಲ್ಲಿ ಮರಣ, ಸಾವು ಅಂದ್ರೆ ಎಲ್ಲಾರ್ಗೂ ನಡುಗು. ಕೊನೆಯದಾಗಿ ಕ್ರೈಸ್ತರು ಕೂಡ ಏನಪ್ಪಾ ಅಂದ್ರೆ ಈ ಮರಣವನ್ನು ಕುರಿತು ಏನು ಸುಮ್ಮನೆ ಮಾತಾಡಿದ್ರೆ ಮಾತಾಡ್ಬೋದು ವಿನಃ, ಆದರೆ ಇವರು ಕೂಡ ಭಯನೇ ಇದೆ. ಅದಕ್ಕೆ ಸೈತಾನ್ ಏನ್ ಮಾಡಿದಾನಪ್ಪ ಅಂತ ನೋಡುವಾಗ ಗಾಳ ಹಾಕಿದಾನೆ ಎಲ್ಲರಿಗೆ. ಲೋಕದ ಆಶೆಯನ್ನು ತೋರಿಸಿ, ಆಮೇಲೆ ಮರಣ ಭಯವನ್ನು ಹುಟ್ಟಿಸಿ ಗಾಳ ಹಾಕಿ ಏನ್ರಿ ದಾರಿ ತಪ್ಪಿಸಿದೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 14ನೇ ವಚನವನ್ನ ನೋಡಿ ಪ್ರಿಯರೇ. 14ನೇ ಓದಪ್ಪ. ಇದಲ್ಲದೆ ಮಕ್ಕಳು ರಕ್ತ ಮಾಂಸಧಾರಿಗಳಾಗಿರುವುದರಿಂದ ಆತನು ಅವರಂತೆಯೇ ಅದನ್ನು ತನ್ನ ಮರಣದಿಂದಲೇ ಮರಣಾಧಿಕಾರಿಯನ್ನು ಅಂದರೆ ಸೈತಾನನನ್ನು ಅಡಗಿಸಿ ಬಿಡುವುದಕ್ಕೂ ಮರಣ ಭಯದ ದೆಸೆಯಿಂದ ತನ್ನ ಜೀವಮಾನದಲ್ಲೆಲ್ಲ ದಾಸತ್ವದೊಳಗಿರುವವರನ್ನು ಬಿಡಿಸುವುದಕ್ಕೆ ಅವರಂತೆ ರಕ್ತ ಮಾಂಸಧಾರಿಯಾದನು. ಸಾಕು ಪ್ರೇಮ. ಇದಲ್ಲದೆ ಮಕ್ಕಳು ರಕ್ತ ಮಾಂಸಧಾರಿಗಳಾಗಿರುವುದರಿಂದ ಆತನು ಅವರಂತೆಯೇ ಆದನು, ತನ್ನ ಮರಣದಿಂದಲೇ ಮರಣಾಧಿಕಾರಿಯನ್ನು ಅಂದರೆ ಸೈತಾನನನ್ನು, ಮರಣಾಧಿಕಾರಿ ಅಂದ್ರೆ ಸೈತಾನನು ಅಡಗಿಸಿ ಬಿಡುವುದಕ್ಕೂ ಮರಣ ಭಯದ ದೆಸೆಯಿಂದ ತಮ್ಮ ಜೀವಮಾನದಲ್ಲೆಲ್ಲ ದಾಸತ್ವದೊಳಗಿದ್ದವರನ್ನು ಬಿಡಿಸುವುದಕ್ಕೆ. ಅಂದ್ರೆ ಮರಣ ಭಯದ ದೆಸೆಯಿಂದ, ಮರಣ ಭಯವನ್ನ ತೋರಿಸಿ ಸೈತಾನ್ ಏನ್ ಮಾಡಿದಾನಪ್ಪ ಅಂತ ನೋಡುವಾಗ ತನ್ನ ಹತೋಟಿಯಲ್ಲಿ ಸೇರಿಸ್ಕೊಂಡಿದ್ದಾನೆ. ಮರಣ ಭಯದ ದೆಸೆಯಿಂದ ಮನುಷ್ಯರು ಏನಾಗಿದ್ದಾರಪ್ಪ ಅಂತ ನೋಡುವಾಗ ಸೈತಾನನಿಗೆ ದಾಸರಾಗಿದ್ದಾರಂತೆ, ಗುಲಾಮರು. ಸೈತಾನನಿಗೆ ದಾಸರು, ಗುಲಾಮರು. ಅದಕ್ಕೆ ಈ ಲೋಕದಲ್ಲಿ ಈ ಮರಣ ಎನ್ನುವಂತ ಈ ಒಂದು ಪದವನ್ನ ಕೇಳಿದಾಗ ಏನ್ರಿ, ಹೇಗಾದ್ರೂ ಮಾಡಿ ನಾನು ಮರಣ ಹೊಂದಬಾರ್ದು, ನಾನು ಸಾಯ್ಬಾರ್ದು, ನಾನು ಈ ಲೋಕದಲ್ಲಿ ಬದುಕಬೇಕಂತೇಳಿ ಆಸೆ ಇಟ್ಟು ಹಣವನ್ನು ಕೂಡಿಟ್ಕೊಳ್ಳುವಂಥದ್ದು, ಇಲ್ಲ ಈ ಲೋಕದಲ್ಲಿ ಏನೋ ಒಂದು ಮಾಡ್ಬೇಕು ಅಂತೇಳಿ ಬದುಕೋದಕ್ಕೆ ಅನೇಕ ತಪ್ಪುಗಳನ್ನು ಮಾಡ್ತಾ ಇರ್ತಾರೆ, ಅನೇಕ ಪಾಪಗಳನ್ನ ಮಾಡ್ತಾ ಇರ್ತಾರೆ. ಈ ಲೋಕದಲ್ಲಿ ಹೇಗಾದ್ರೂ ಮಾಡಿ ನಾನು ಬದುಕಬೇಕು ಅಂದ್ರೆ ಈ ಮರಣ ಮಾತ್ರ ಹೊಂದಬಾರ್ದು, ಮರಣ ಮಾತ್ರ ಬೇಡ, ಸಾಯ್ಬಾರ್ದು, ನಾನು ಹೇಗಾದ್ರೂ ಮಾಡಿ ಈ ಲೋಕದಲ್ಲಿ ಬದುಕಬೇಕಂತೇಳಿ ಎಷ್ಟೆಷ್ಟು ಅನ್ಯಾಯದ ಕಾರ್ಯಕ್ರಮಗಳು, ಅಂದ್ರೆ ಪಾಪದ ಕಾರ್ಯಕ್ರಮಗಳು, ಅಧರ್ಮದ ಕಾರ್ಯಕ್ರಮಗಳು ನಡೀತಾ ಇರುತ್ತೆ. ಈ ಜೀವದ ಮೇಲೆ ಆಸೆ ಇಟ್ಕೊಂಡು ಈ ಲೋಕದಲ್ಲಿ ಹೇಗಾದ್ರೂ ಮಾಡಿ ನಾನು ಬದುಕಬೇಕು, ಹೇಗಾದ್ರೂ ಮಾಡಿ ನಾನು ಸುಖ ಪಡಬೇಕು, ಹೇಗಾದ್ರೂ ಮಾಡಿ ನಾನು ಈ ಮರಣದಿಂದ ತಪ್ಪಿಸ್ಕೊಳ್ಬೇಕು, ಮರಣ ಹೊಂದಬಾರ್ದು, ಸಾವು ಹೊಂದಬಾರ್ದು ಅಂತೇಳಿ ಹೇಗಾದ್ರೂ ಮಾಡಿ ನಾನು ಬದುಕಬೇಕು ಅಂತೇಳಿ ಅನೇಕ ಪಾಪಗಳನ್ನ ಮಾಡುವಂಥದ್ದು, ಅನೇಕ ಅಪರಾಧಗಳನ್ನ ಮಾಡುವಂಥದ್ದು ಈ ಸಮಾಜದಲ್ಲಿ ನಾವು ನೋಡ್ತಾ ಇದ್ದೀವಿ.
ಕೊನೆಯದಾಗಿ ದೇವರ ಮಕ್ಕಳು ಕೂಡ ಏನ್ರಿ ಈ ಲೋಕದಲ್ಲಿ ಹೇಗಾದ್ರೂ ಮಾಡಿ ಸುಖವಾಗಿ ಬಾಳ್ಬೇಕು, ಬದುಕಬೇಕು ಅಂತ ಇವ್ರದ್ದು ಕೂಡ ಇದೇ ಕೋರಿಕೆ. ಸೈತಾನ್ ಏನ್ ಮಾಡಿದನಂದ್ರೆ ಈ ಮರಣವನ್ನ ಕುರಿತು, ಸಾವಿನ ವಿಷಯವನ್ನ ಕುರಿತು ಯಾರಿಗೂ ಅರ್ಥ ಆಗದಂತೆ ಎಲ್ಲರ ಹೃದಯಗಳನ್ನ ಬಂದು ಮಾಡಿ, ಅರ್ಥ ಆಗದಂತೆ ಮಂಕು ಮಾಡಿ, ಈ ಲೋಕದಲ್ಲಿ ಹೇಗಾದ್ರೂ ಮಾಡಿ ನೀವು ಬದುಕಲೇಬೇಕು ಅಂತೇಳಿ ಅನೇಕ ತಪ್ಪು ಕೆಲಸಗಳು, ಮೋಸದ ಕೆಲಸಗಳು, ಅನ್ಯಾಯ, ಅದಕ್ಕೆ ಅನೇಕ ಸುಳ್ಳುಗಳನ್ನ ಮಾತಾಡ್ತಾ ಇರ್ತೀವಿ, ತಪ್ಪು ಮಾತಾಡ್ತಾ ಇರ್ತೀವಿ ಏನ್ರಿ ಏನ್ರಿ ಅನೇಕ ಮೋಸಗಳು. ಅದರ ಹಿಂದೆ ಬದುಕಬೇಕು, ಸುಖವಾಗಿ ಬಾಳ್ಬೇಕು, ಬದುಕಬೇಕು ಎನ್ನುವಂತ ಕೋರಿಕೆ, ಅನೇಕ ಸುಳ್ಳುಗಳು ಪ್ರಿಯರೇ, ಅನೇಕ ಪಾಪಗಳು. ಅದಕ್ಕೆ ಪ್ರಿಯರ ದೇವ್ರ ಮಕ್ಕಳಿರ ಇದು ನಡೀತಾ ಇದೆ ಏನ್ರಿ. ಮರಣ ಅಂದ್ರೆ ಅದು ಲಾಭ, ಮರಣ ಅಂದ್ರೆ ಲಾಭ ಅನ್ಬೇಕು. ಈ ಲೋಕ ಬಿಟ್ಟು ಹೋಗುವಂಥದ್ದಿದೆ ನೋಡಿ, ಅದು ಭಕ್ತರಿಗೆ ಲಾಭ ಆಗುತ್ತೆ. ಭಕ್ತಿಯಿಂದ ಬದುಕದೆ ಹೋದ್ರೆ, ದೇವರ ಸೇವೆ ಮಾಡದೆ ಹೋದ್ರೆ, ದೇವರ ಸೇವೆಯಲ್ಲಿ ಇಲ್ಲದೆ ಹೋದ್ರೇನೆ ಕಷ್ಟ. ಅದು ದೇವರ ಸೇವೆಯಲ್ಲಿ ಇದ್ದವರು, ದೇವರ ಅನ್ಯೋನ್ಯತೆ ಸಹವಾಸದಲ್ಲಿ ಇದ್ದವರು ಏನ್ರಿ ಭಯಪಡುವಂತ ಅವಶ್ಯಕತೆ ಇಲ್ಲ. ದೇವರ ಭಕ್ತರು ಭಯಪಡುವಂತ ಅವಶ್ಯಕತೆ ಇಲ್ಲ. ಯೇಸು ಕ್ರಿಸ್ತರನ್ನ ನಂಬಿಕೊಂಡು ಭಕ್ತಿಯಿಂದ ನಡೆಯುವಂತವರು ಭಯಪಡುವಂತ ಅವಶ್ಯಕತೆ ಇಲ್ಲ. ಆ ಮರಣ ಅನ್ನುವಂಥದ್ದು ದೇವರ ಅನುಮತಿ ಇಲ್ಲದೆ ಬರೋದಿಲ್ಲ. ಆದರೆ ನಮ್ಮ ಜಾಗೃತಿಯಿಂದ ನಾವು ಇರಬೇಕು. ಆರೋಗ್ಯ ವಿಷಯದಲ್ಲಿ ಜಾಗ್ರತೆ, ಸುವಾರ್ತೆ ವಿಷಯದಲ್ಲಿ ಜಾಗ್ರತೆ. ಎಲ್ಲಾದ್ರೂ ಏನಾದ್ರೂ ಅಪಘಾತಗಳು ನಡೆಯುತ್ತಾ ನೋಡ್ಕೋಬೇಕು. ಇಲ್ಲಾದ್ರೆ ಏನಾದ್ರೂ ಸುವಾರ್ತೆ ಹೋಗುವಾಗ ನಮ್ಮನ್ನ ಏನಾದ್ರೂ ಕಿರಿಕಿರಿ ಮಾಡುತ್ತರ ಇದ್ದಾರ, ಅದನ್ನು ಕೂಡ ನೋಡಿಕೊಂಡು ಪಾರಿವಾಳಗಳಂತೆ ಏನ್ರಿ ನಿಷ್ಕಪಟಿಗಳಾಗಿ, ಸರ್ಪದಂತೆ ಜಾಣರಾಗಿ ಇರಬೇಕು ಅಂತ ಹೇಳ್ತಾರೆ. ಸರ್ಪದಂತೆ ಜಾಣರಾಗಿ, ಪಾರಿವಾಳಗಳಂತೆ ನಿಷ್ಕಪಟಿಗಳಾಗಿರ್ಬೇಕಂತೆ. ಅಂದ್ರೆ ಪಾರಿವಾಳಗಳು ಕಪಟವಿಲ್ಲದಂತ ಜೀವಿ, ಕಪಟ ಇಲ್ಲದ ಒಂದು ಜೀವಿಗಳವು. ಆ ವಿಷಯದಲ್ಲಿ ನೋಡುವಾಗ ಜಾಣತನ, ಈ ಜಾಣತನ ನೋಡ್ಬೇಕು, ಕಲಿಬೇಕು. ಅದೇ ಪ್ರಕಾರ ಪಾರಿವಾಳದಂತೆ ನಿಷ್ಕಪಟಿಗಳಾಗಿರ್ಬೇಕಂತೆ. ಅಂದ್ರೆ ಕಪಟ ಇರ್ಕೂಡ್ದು, ವೇಷಧಾರಣೆ ಇರ್ಕೂಡ್ದು. ನಮ್ಮ ಭಕ್ತಿಯಲ್ಲಿ, ನಮ್ಮ ನಂಬಿಕೆಯಲ್ಲಿ, ನಮ್ಮ ಭಕ್ತಿ, ನಮ್ಮ ನಂಬಿಕೆ ಕಪಟ ಇಲ್ಲದ ನಂಬಿಕೆ ಇರಬೇಕು, ಕಪಟ ಇಲ್ಲದ ಭಕ್ತಿ ಇರಬೇಕು, ಯಥಾರ್ಥತೆ ಇರಬೇಕು. ದೇವರ ಒಂದು ಮಾರ್ಗದಲ್ಲಿ ನಾವು ನಡೀತಾ ಇದ್ವಿ ನೋಡಿ, ಯೇಸು ಕ್ರಿಸ್ತರ ಮಾರ್ಗದಲ್ಲಿ ನಾವು ನಡೀತಾ ಇದ್ವಿ. ಯೇಸು ಕ್ರಿಸ್ತರ ಮಾರ್ಗದಲ್ಲಿ ಅಂದ್ರೆ ಯೇಸು ಕ್ರಿಸ್ತರು ತೋರಿಸಿರುವಂತ ಈ ಮಾರ್ಗದಲ್ಲಿ ನಾವು ನಡೀತಾ ಇದೀವಿ ನೋಡಿ. ಇದರಲ್ಲಿ ಜಾಣರಾಗಿ, ಕಪಟ ಇಲ್ಲದವರಾಗಿ ನಾವು ಹೋಗ್ಬೇಕು. ಒಂದು ವೇಳೆ ಕಪಟ, ಒಂದು ವೇಳೆ ಈ ಲೋಕದಲ್ಲಿ ಏನ್ರಿ ಜಾಣತನ ಇಲ್ಲದೆ ಇದ್ದಾಗ ನಾವು ಮೋಸದಲ್ಲಿದ್ದೀವಿ, ಮಾಯದಲ್ಲಿದ್ದೀವಿ, ಮತ್ತಿನಲ್ಲಿದ್ದೀವಿ ಅಂತ ಅರ್ಥ. ಆದ್ದರಿಂದ ಪ್ರಿಯರ ದೇವರ ಮಕ್ಕಳಿರ ಜಾಗೃತಿ ಪಡ. ಇನ್ನು ಕೆಲವು ಸಂದರ್ಭಗಳಲ್ಲಿ ಈ ಮರಣದ ವಿಷಯದಲ್ಲಿ ಭಯಪಡಿಸ್ತಾ ಇರ್ತಾರೆ. ನಿಮ್ಮನ್ನ ಕೊಂದಾಗ್ತೀವಿ, ನಿಮ್ಮನ್ನ ಅದು ಮಾಡ್ತೀವಿ, ಇದು ಮಾಡ್ತೀವಿ ಅಂತ ಹೇಳಿ. ದೇವರ ಅನುಮತಿ ಇದ್ರೆ ನಾಳೆನೆ ಹೋಗ್ಲಿ, ದೇವ್ರು ಕರೆದ್ರೆ ನಾಳೆನೆ ಹೋಗ್ಬಿಡೋಣ, ದೇವ್ರು ಕರೆದ್ರೆ ಇವತ್ತೇ ಹೋಗ್ಬಿಡೋಣ. ದೇವ್ರು ಕರೆದಿದ್ದಾರೆ ಅಂತ ತಿಳ್ಕೊಳ್ಳಿ, ಇರೋದಕ್ಕಾಗತ್ತ ನಮ್ ಕೈಯಲ್ಲಿ? ದೇವ್ರು ಇವತ್ತು ಕರೆದಿದ್ದಾರೆ ಅಂತ ತಿಳ್ಕೊಳ್ಳಿ, ನಾವು ಗಟ್ಟಿಯಾಗಿ ಈ ಲೋಕದಲ್ಲಿ ನಿಂತ್ಕೊಳಕ್ಕಾಗತ್ತಾ? ಇಲ್ಲ. ಈ ಲೋಕದಲ್ಲಿ ಹಣ ಇದೆ, ಅಂತಸ್ತಿದೆ, ಬಂಗಾರ ಬೆಳ್ಳಿ ಎಲ್ಲ ಇದೆ, ನಾನು ಹೇಗಾದ್ರೂ ಮಾಡಿ ಇಲ್ಲೇ ಉಳ್ಕೊಳ್ತೀನಿ, ದೇವ್ರೆ ನಾನು ಬರಲ್ಲ,
ದೇವರೇ ನಾನು ಬರಲ್ಲ, ನಾನು ಇಲ್ಲೇ ಇರ್ತೀನಿ ಅಂದ್ರೆ ಏನ್ ಮಾಡ್ತಾರೆ? ಏನ್ ಮಾಡಿದನು? ಹೋಗ್ಲೇಬೇಕು. ಉಸಿರು ತೆಗ್ದಾಕ್ತಾರ? ಹ್ಮ್. ಅಲ್ಲ ಮಗನೇ, ನನ್ನ ಬಳಿಗೆ ಬಾಪ ಅಂದ್ರೆ ಬರಲ್ಲ ಅಂತೀಯ. ಎಲ್ಲಿ ಹೋಗ್ತೀಯ? ಎಲ್ಲಿ ಹೋಗ್ತೀಯಪ್ಪ? ಹ? ಬೆಟ್ಟ ಹತ್ತೀಯ? ಅರಣ್ಯಕ್ಕೆ ಹೋಗ್ತೀಯ? ಅಲ್ಲಿ ಕೂಡ ಚಿಕ್ಕ ಹುಳಗಳ ಕಳಿಸ್ಕೊಡ್ತೀನಿ, ದೊಡ್ಡ ಕೆಲಸ ಅಲ್ಲ. ಅರಣ್ಯ ಸುತ್ತಲೂ ಏನಿವೆ? ಹಾವುಗಳು, ಇನ್ನೇನಪ್ಪ, ಪ್ರಾಣಿಗಳು, ಮೃಗಗಳು, ಜಂತುಗಳು. ಬೆಟ್ಟಕ್ಕೆ ಹೋಗ್ತೀಯ? ಬೆಟ್ಟದಲ್ಲಿ ಕೂಡ ನಿನ್ ದೊಡ್ಡ ಕೆಲಸ ಅಲ್ಲ. ಗವಿಗಳಲ್ಲಿ, ಆ ಗವಿಗಳಲ್ಲಿ ಏನೇನೋ ಜಂತುಗಳವೆಲ್ಲ ಇರ್ತಾವ, ಅದು ಕೂಡ ನಿನ್ಗೆ ಗೊತ್ತಿರಲ್ಲ. ಎಲ್ಲಿಗೆ ಹೋಗ್ತೀಯ? ನನ್ನನ್ನು ತಪ್ಪಿಸ್ಕೊಂಡು ಹೋಗೋದಕ್ಕೆ ಜಾಗನೇ ಇಲ್ಲ ಮಗನೇ. ಅದಕ್ಕೆ ನೀನ್ ಮಾಡೋಂಥದ್ದು ಏನಪ್ಪಾ ಅಂದ್ರೆ, ಮರಣದ ವಿಷಯದಲ್ಲಿ ಚಿಂತೆ ಬಿಡು, ನನ್ನ ಕೆಲಸದಲ್ಲಿ ಇರು, ಭಕ್ತಿಯಿಂದ ಇರು. ಕರೆದಾಗ ಬಂದ್ಬಿಡು ಅಂತಾನೆ. ನಾನ್ ನಿನ್ನನ್ನು ಕರೆದಾಗ ಬಂದ್ಬಿಡು. ಮತ್ತೆ ನೀನು ಅಪ್ಲಿಕೇಶನ್ ಹಾಕ್ಬೇಡ. ಏನಪ್ಪಾ, ದೇವ್ರೆ ಸ್ವಲ್ಪ ಕೊಡು, ಅವಕಾಶ ಕೊಡು, ಇದು ಬಿಟ್ಬಿಡ್ಬೇಕು. ನಾವು ಕೆಲಸದಲ್ಲಿ ಇರ್ಬೇಕು, ದೇವರ ಸೇವೆಯಲ್ಲಿ, ಪ್ರಾರ್ಥನೆಯಲ್ಲಿ, ಕೆಲಸದಲ್ಲಿ ಇದ್ದಾಗ ಅವ್ರು ಕರೀತಾರೆ, ಕರೆದಾಗ ನಾವು ಹೋಗ್ಬೇಕು. ಅಲ್ಲಿ ಏನಪ್ಪಾ ಅಂದ್ರೆ ವಿಶ್ರಾಂತಿ. ನಮ್ ಕೆಲಸ ಈ ಲೋಕದಲ್ಲಿ ಮುಗೀತು, ಈ ಲೋಕದಲ್ಲಿ ಕೆಲಸ ಮುಗೀತು, ಸಮಯ ಮುಗೀತು. ಸಮಯ ಮುಗಿದ ಮೇಲೆ ಬಂದ್ಬಿಡು ಮಗನೇ, ಬಂದ್ಬಿಡು ಮಗಳೇ. ದೇವ್ರು ಕರೀತಾರೆ, ಹೋಗ್ತಾ ಇರ್ಬೇಕು. ಅಲ್ಲಿ ವಿಶ್ರಾಂತಿ ತಗೊಳ್ಬೇಕು. ಯೇಸು ಕ್ರಿಸ್ತರು 2ನೇ ಆಗಮನದಲ್ಲಿ ಬಂದಾಗ ಎಲ್ಲಾರು ಕೂಡ ಮಹಿಮೆ ಶರೀರವನ್ನು ಧರಿಸ್ಕೊಂಡು, ಅಂದ್ರೆ ಎದ್ದೊಳ್ತೀವಿ, ಎದ್ದೊಳುವಂಥದ್ದು. ಅದೇ ಥೆಸಲೋನಿಕದವರಿಗೆ ಬರೆದ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯ. ಥೆಸಲೋನಿಕದವರಿಗೆ ಬರೆದ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯ 13ರಿಂದ ಮತ್ತೊಂದು ಸಾರಿ ಓದೋಣ. ಸಹೋದರರೇ, ನಿದ್ರೆ ಹೋಗುವ ಗತಿ ಏನೆಂದು ನೀವು ತಿಳಿಯದೇ ಇದ್ದು ನಿರೀಕ್ಷೆ ಇಲ್ಲದವರಾದ ಇತರರಂತೆ ದುಃಖಿಸುವುದು ನಮ್ಮ ಮನಸ್ಸಿಗೆ ಒಪ್ಪುವುದಿಲ್ಲ. ಯೇಸು ಸತ್ತು ಜೀವಿತನಾಗಿ ಎದ್ದನೆಂದು ನಾವು ಯೇಸು ಸತ್ತು ಅಂದ್ರೆ ಯೇಸು ಮರಣ ಹೊಂದಿ ಅಂದ್ರೆ ನಿದ್ರೆ ಹೊಂದಿ ಮತ್ತೆ ಜೀವಿತನಾಗಿ ಎದ್ದನೆಂದು ನಾವು ನಂಬಿದ ಮೇಲೆ ಅದರಂತೆ ಯೇಸುವಿನಲ್ಲಿದ್ದುಕೊಂಡು ನಿದ್ರೆ ಹೋಗುವವರನ್ನು ಸಹ ದೇವರು ಆತನೊಡನೆ ಕರೆದುಕೊಂಡು ಬರುವನೆಂದು ನಂಬಬೇಕಲ್ಲವೇ? ನಾವು ಕರ್ತನ ಮಾತಿನ ಆಧಾರದಿಂದ ನಿಮಗೆ ಹೇಳುವುದೇನೆಂದರೆ, ಕರ್ತನು ಪ್ರತ್ಯಕ್ಷನಾಗುವವರೆಗೂ ಜೀವದಿಂದುಳಿದಿರುವ ನಾವು ನಿದ್ರೆ ಹೋಗುವವರಿಗಿಂತ ಮುಂದಾಗುವುದೇ ಇಲ್ಲ. ಕರ್ತನು ತಾನೇ ಆಜ್ಞೆಘೋಷದೊಡನೆಯೂ ಪ್ರಧಾನ ದೂತನ ಶಬ್ದದೊಡನೆಯೂ ದೇವದೂತರ ಅಂದ್ರೆ ದೇವರ ತುತ್ತೂರಿಯ ಧ್ವನಿಯೊಡನೆಯೂ ಆಕಾಶದಿಂದ ಇಳಿದು ಬರುವನು. ಆಗ ಕ್ರಿಸ್ತನಲ್ಲಿರುವ ಸತ್ತವರು ಮೊದಲು ಎದ್ದು ಬರುವರು. ಸತ್ತವರು ಅಂದ್ರೆ ನಿದ್ರೆ ಹೋಗುವವರು. ಆಲ್ರೆಡಿ ನಿದ್ರೆ ಹೋದವರು ಇದ್ದಾರಲ್ಲ, ಎಲ್ಲಿದ್ದಾರೆ? ಪರದೇಶಿಯಲ್ಲಿದ್ದಾರೆ. ಇವಾಗ ಒಂದ್ ವೇಳೆ ಇವಾಗ ಯೇಸು ಕ್ರಿಸ್ತರು ಬಂದ್ರೆ, ಬದುಕಿರುವಂತ ನಮ್ಗಿಂತ ಮೊಟ್ಟ ಮೊದಲು ಪರದೇಶಿಯಲ್ಲಿ ನಿದ್ದೆ ಮಾಡ್ತಾ ಇದ್ದಾರೆ ನೋಡಿ, ಅವರನ್ನ ಎಬ್ಬಿಸ್ಕೊಂಡು ಬರ್ತಾನೆ. ಆ ನಂತರ ಈ ಲೋಕದಲ್ಲಿ ಬದುಕಿರುವಂತ ನಮ್ಮನ್ನ ಈ ದೇಹದ ಮೇಲೆ ಮಹಿಮೆ ಶರೀರವನ್ನು ಕೊಡ್ತಾನೆ. ಮಹಿಮೆ ಶರೀರವನ್ನು ಕೊಟ್ಟ ಮೇಲೆ ಈ ಮಹಿಮೆ ಶರೀರವನ್ನ ಧರಿಸ್ಕೊಂಡು ನಾವು ಅಂತರಿಕ್ಷದಲ್ಲಿ ದೇವರ ಸಭೆ ಅಂದ್ರೆ ದೇವರ ಮಕ್ಕಳು ಇರ್ತಾರಲ್ಲ, ಅವರೆಲ್ಲರ ಜೊತೆಗೆ ನಾವು ಹೋಗ್ತೀವಿ. ಟೋಟಲ್ ಭೂಲೋಕ ಏನಾಗುತ್ತೆ? ಭೂಲೋಕ, ಆಕಾಶದೆಲ್ಲ ಏನಾಗತ್ತೆಪ್ಪ ಅಂದ್ರೆ ನಾಶವಾಗುತ್ತೆ. ಸುಟ್ಟು ಬೂದಿ ಆಗುತ್ತೆ. ಸುಟ್ಟು ಬೂದಿ ಆದ್ಮೇಲೆ ದೇವರ ಮಕ್ಕಳಾಗಿರುವಂತ ನಾವೆಲ್ಲರೂ ಎಲ್ಲಿಗೆ ಹೋಗ್ತೀವಪ್ಪ ಅಂತ ನೋಡುವಾಗ, ಯೇಸು ಕ್ರಿಸ್ತರ ಜೊತೆಗೆ ಮಹಿಮೆ ಶರೀರವನ್ನ ಧರಿಸಿಕೊಂಡು ಪರಲೋಕಕ್ಕೆ ಹೋಗ್ತೀವಿ. ಪರಲೋಕಕ್ಕೆ ಹೋದಾಗ ಅಲ್ಲಿ ಶಾಶ್ವತವಾಗಿ ದೇವರ ಬಳಿಯಲ್ಲಿ ದೇವರನ್ನು ನೋಡ್ತೀವಿ. ಓಕೆನಾ? ಯೇಸು ಕ್ರಿಸ್ತರನ್ನು, ದೇವದೂತರನ್ನು ನೋಡಿ ಪರಲೋಕದಲ್ಲಿ ಅಲ್ಲಿ ಆನಂದವಾಗಿರ್ತೀವಿ. ಯಾವಾಗ್ಲೂ ಆನಂದ, ಯಾವಾಗ್ಲೂ ಸಂತೋಷ. ಅದ್ಭುತವಾದಂತ ಒಂದು ಲೋಕ ಅದು. ಅಂತ ಸ್ವರ್ಗವನ್ನ ನಾವು ಪಡ್ಕೊಳ್ಬೇಕಾದ್ರೆ ಈ ಲೋಕದಲ್ಲಿ ಸ್ವಲ್ಪ
ಕಷ್ಟವನ್ನ ಅನುಭವಿಸ್ಬೇಕಂತ ಹೇಳ್ತಾರೆ. ಈ ಲೋಕದಲ್ಲಿ ಸ್ವಲ್ಪ ಕಷ್ಟ ಅಂದ್ರೆ ಸುವಾರ್ತೆ ಮಾಡ್ಬೇಕಂದ್ರೂ, ವಾಕ್ಯಗಳನ್ನ ಓದ್ಬೇಕಂದ್ರೂ, ವಾಕ್ಯಗಳನ್ನ ಅರ್ಥ ಮಾಡ್ಕೊಳ್ಬೇಕಂದ್ರೂ, ಅಂದ್ರೆ ಅರ್ಥ ಮಾಡಿಕೊಂಡು ಕೆಲಸ ಮಾಡ್ಬೇಕಂದ್ರೂ ಸ್ವಲ್ಪ ಕಷ್ಟ ಇರುತ್ತೆ. ಸ್ವಲ್ಪ ಕಷ್ಟಪಟ್ಟು ಭಕ್ತಿಯಿಂದ ಈ ಜೀವಿತವನ್ನ ಏನ್ರಿ ಸಾಗಿಸಿದ್ರೆ ಅದ್ಭುತವಾದಂತ ಅವಕಾಶವನ್ನ ನಾವು ಪಡ್ಕೊಳ್ತೀವಿ. ಅದು ಪರಲೋಕವನ್ನು. ಆ ಪರಲೋಕವನ್ನು ನಾವು ಪಡ್ಕೊಳ್ಬೇಕಾದ್ರೆ ಏನ್ರಿ, ಈ ಲೋಕದಲ್ಲಿ ದೇವ್ರು ಕೊಟ್ಟಂತ ಕೆಲಸವನ್ನ ಮಾಡಬೇಕು. ಕೆಲಸ ಮಾಡಿ ದೇವ್ರು ಕೊಟ್ಟಂತ ಸಮಯ ಕೆಲಸ ಇದೆಯಲ್ಲ, ದೇವ್ರು ಕೊಟ್ಟಂತ ಸಮಯ ಇದೆ, ಕೆಲಸ ಇದೆ. ಈ ಸಮಯದಲ್ಲಿ ಈ ಒಂದು ಸಮಯದಲ್ಲಿ ದೇವ್ರು ಕೊಟ್ಟಂತ ಕೆಲಸ ಮುಗಿಸ್ಬೇಕು. ಮುಗಿಸಿದ ಮೇಲೆ ದೇವ್ರ ಕರೆ ಬರುತ್ತೆ. ಅದೇ ಮರಣ. ಅದು ಬಂದಾಗ ಹೋಗ್ಬೇಕು. ಹೋಗೋದಕ್ಕಿಂತ ಮುಂಚಿತವಾಗಿ ಕುಟುಂಬದಲ್ಲಿ ನಾವು ಹೇಳ್ಬೇಕು. ಕುಟುಂಬದಲ್ಲಿ ಇದ್ದಂಥವ್ರಿಗೆ ಯಾರಿದ್ದಾರೆ ಕುಟುಂಬದಲ್ಲಿ? ಮಕ್ಕಳಿರ್ತಾರೆ. ಮಕ್ಕಳು, ಮೊಮ್ಮಕ್ಕಳು ಇದ್ದಾರ. ಅವರೆಲ್ಲರಿಗೆ ನೋಡ್ಪ, ಮರಣ ಅಂದ್ರೆ ಇಷ್ಟೇ. ಮರಣ ಅಂದ್ರೇನು? ನಿದ್ದೆ. ಮರಣ ಅಂದ್ರೇನು? ನಿದ್ರೆ. ಇಲ್ಲಿ ಶರೀರ ಮಣ್ಣಿನಲ್ಲಿ ನಿದ್ರೆ ಮಾಡುತ್ತೆ, ಆತ್ಮ ಪರದೇಶದಲ್ಲಿರುತ್ತೆ. ಆದ್ದರಿಂದ ನೀವು ಭಯ ಪಡುವಂತ ಅವಶ್ಯಕತೆ ಏನಿಲ್ಲಪ್ಪ. ನೀವು ದುಃಖ ಪಡುವಂತ ಅವಶ್ಯಕತೆ ಏನಿಲ್ಲ. ನಾನು ಇಲ್ಲಿ ಈ ಶರೀರ ಮಣ್ಣಿನಲ್ಲಿ ನಿದ್ದೆ ಮಾಡುತ್ತೆ, ಆತ್ಮ ಪರದೇಶದಲ್ಲಿ ವಿಶ್ರಾಂತಿ ತಗೊಳುತ್ತೆ. ಮತ್ತೆ ಯೇಸು ಕ್ರಿಸ್ತರ 2ನೇ ಆಗಮನದಲ್ಲಿ ಬಂದಾಗ ಈ ಮಹಿಮೆ ಶರೀರವನ್ನ ನಾನು ಧರಿಸ್ಕೊಳ್ತೀನಿ. ಅದೇ ಪ್ರಕಾರ ನೀವು ಕೂಡ ನಾನಿರುವಂತ ಬಳಿಗೆ ಬರ್ಬೇಕು. ನಾನು ಹೋಗ್ತಿದ್ದೀನಲ್ಲ, ನಾನು ಪರದೇಶಿಗೆ ಹೋಗ್ತಾ ಇದ್ದೀನಲ್ಲ, ನೀವು ಕೂಡ ಅಲ್ಲಿಗೇನೆ ಬರ್ಬೇಕು. ಮತ್ತೆ ಈ ಲೋಕದಲ್ಲಿ ಪಾಪಗಳು, ಅನ್ಯಾಯಗಳು ಮಾಡಿ ಬೆಂಕಿ ಕೊಂಡಕ್ಕೆ ಹೋಗ್ಬಾರ್ದು. ನೋಡ್ರಿ, ಜಾಗೃತಿಯಿಂದಿರ್ಬೇಕು ನೀವು ಅಂತೇಳಿ ಈ ವಿಷಯವನ್ನ ನಮ್ಮ ಮಕ್ಕಳಿಗೆ ಬೋಧಿಸ್ಬೇಕು. ಯಾವ ವಿಷಯವನ್ನ ಬೋಧಿಸ್ಬೇಕು? ನಾನು ಹೋಗ್ತಿದ್ದೀನಿ, ನಾನು ಹೋಗಿ ಅಲ್ಲಿ ವಿಶ್ರಾಂತಿ ತಗೊಳ್ತಾ ಇದ್ದೀನಿ, ನಾನು ನಿದ್ದೆ ಮಾಡೋದಕ್ಕೆ ಹೋಗ್ತೀನಿ. ಆದ್ದರಿಂದ ನೀವೇನು ಕಂಗಾಲಾಗ್ಬೇಡಿ, ನೀವೇನು ಗೊಂದಲಕ್ಕೆ ಈಡಾಗ್ಬೇಡಿ, ಭಯ ಪಡ್ಬೇಡಿ. ಮತ್ತೆ ಈ ಲೋಕದಲ್ಲಿ ನೀವೇನು ಏಸು ಕ್ರಿಸ್ತರನ್ನ ಅಪ್ಪಿಕೊಂಡು ಏಸು ಕ್ರಿಸ್ತರ ಸಹವಾಸದಲ್ಲಿ ಏನ್ರಿ, ಸಭೆಯ ಸಹವಾಸದಲ್ಲಿ, ಅನ್ಯೋನ್ಯತೆ ಸಹವಾಸದಲ್ಲಿ, ಪ್ರಾರ್ಥನೆಯಲ್ಲಿ, ವಿಜ್ಞಾಪನೆಯಲ್ಲಿ, ಕೆಲಸದಲ್ಲಿ, ದೇವರ ಸೇವೆಯಲ್ಲಿ ಈ ರೀತಿ ನಿಮ್ಮ ಸಮಯವನ್ನ ದೇವರಿಗೆ ಕೊಟ್ಟು ಜೀವಿಸ್ರಿ. ಒಂದು ವೇಳೆ ನಿಮ್ಗೂ ಕೂಡ ಮರಣ ಬರುತ್ತಲ್ಲ, ಸೀದಾ ನನ್ನ ಬಳಿಗೆ ಬರ್ಬೇಕು ಅಂತೇಳಿ ತಂದೆ ತಾಯಿಗಳು ಮಕ್ಕಳಿಗೆ ಈ ಪಾಠವನ್ನ ಕಲಿಸ್ಕೊಡ್ಬೇಕು. ನೀನ್ ಚೆನ್ನಾಗಿ ಇಂಜಿನಿಯರ್ ಆಗ್ಬೇಕಪ್ಪ, ನೀನು ಇಂಜಿನಿಯರ್ ಆಗ್ಬೇಕು ನೋಡಮ್ಮ, ನೀನ್ ದೊಡ್ಡದಾಗಿ ಸಂಪಾದನೆ ಮಾಡ್ಕೋಬೇಕು ನೋಡಮ್ಮ, ಬ್ಯಾಂಕ್ನಲ್ಲಿ ದೊಡ್ಡ ಬ್ಯಾಲೆನ್ಸ್ ಜಾಸ್ತಿ ಇರ್ಬೇಕು ನೋಡಮ್ಮ. ಈ ರೀತಿ ಕಲಿಸಬಾರ್ದು. ಭಕ್ತಿ ಪಾಠಗಳನ್ನ ಕಲಿಸ್ಬೇಕು. ಅವ್ರ ಹೊಟ್ಟೆಗೋಸ್ಕರ ದುಡ್ಕೊಳ್ಳಿ, ಚೆನ್ನಾಗಿ ಊಟ ಮಾಡ್ಲಿ, ಒಳ್ಳೆ ವಸ್ತ್ರಗಳನ್ನ ಧರಿಸ್ಕೊಳ್ಳಿ, ಒಳ್ಳೆ ಉದ್ಯೋಗ ಮಾಡಿಕೊಳ್ಳಿ, ದೇವರ ಸೇವೆಯಲ್ಲಿ ಇರ್ಬೇಕು. ಅವ್ರು ಎಲ್ಲಿದ್ರು ಕೂಡ ಚಿಕ್ಕ ಉದ್ಯೋಗನ, ದೊಡ್ಡ ಉದ್ಯೋಗನ ಅದಲ್ಲ, ಏನ್ ಮಾಡಿದ್ರು ಕೂಡ ಒಟ್ಟಿನಲ್ಲಿ ದೇವರ ಅನ್ಯೋನ್ಯತೆ ಸಹವಾಸದಲ್ಲಿರ್ಬೇಕು, ಪ್ರಾರ್ಥನೆಯಲ್ಲಿರ್ಬೇಕು. ಕಷ್ಟಗಳಿರುತ್ತೆ, ತೊಂದರೆಗಳಿರುತ್ತೆ, ಏನಿದ್ರು ಕೂಡ ಅಲ್ಲಿ ಇರ್ಬೇಕು ಅಂತೇಳಿ ಈ ಒಂದು ವಿಷಯವನ್ನ ನಮ್ಮ ಮಕ್ಕಳಿಗೂ ನಮ್ಮ ಮೊಮ್ಮಕ್ಕಳಿಗೂ ಕಲಿಸ್ಬೇಕು. ಅದನ್ನ ಬಿಟ್ಟು ಈ ಲೋಕದಲ್ಲಿ ಕ್ರೈಸ್ತರೇ ಏನ್ ಕಲಿಸ್ತಾ ಇದ್ದೀರಿ? ದೇವರ ಮಕ್ಕಳು ಎಂದು ಕರೆಯಲ್ಪಡುತ್ತಿರುವವರು ಏನ್ ಕಲಿಸ್ತಾ ಇದ್ದೀರಿ? ಲೋಕವನ್ನು ಕುರಿತು ಕಲಿಸ್ಕೊಟ್ರೆ, ಲೋಕದಲ್ಲಿ ಇದ್ದಂತ ಸಂಪಾದನೆ ವಿಷಯದಲ್ಲಿ ಎಚ್ಚರಿಕೆ, ಬುದ್ಧಿವಂತಿಕೆಯನ್ನು ಕಲಿಸಿಕೊಟ್ರೆ ಅವರಿಗೆ ಲೋಕದ ಮೇಲೆ ಮಮತೆ ಜಾಸ್ತಿ ಆಗುತ್ತೆ, ಲೋಕದ ಮೇಲೆ ಪ್ರೀತಿ ಜಾಸ್ತಿ ಆಗುತ್ತೆ. ಆಮೇಲೆ ಮರಣ ಬಂದಾಗ ನಡುಗುತ್ತಾರೆ, ಸಾವು ಬಂದಾಗ ನಡುಗುತ್ತಾರೆ, ಭಯ ಪಡ್ತಾರೆ. ಸಾವು ಬಂದಾಗ ಭಯ ಪಡುವಂತ ಅವಶ್ಯಕತೆ ಇಲ್ವೇ ಇಲ್ಲ. ಯಾಕಂದ್ರೆ ದೇವರ ಅನುಮತಿ ಇಲ್ಲದೆ ಭಕ್ತರಿಗೆ ಸಾವು ಬರಲ್ಲ. ಸಾವು ಬಂದಿದೆ ಬಾ, ಅದು ಹೇಗಾದ್ರೂ ಆಗ್ಬೋದು. ಅಪಘಾತ, ಇಲ್ಲಾಂದ್ರೆ ಏನಪ್ಪಾ ಅನಾರೋಗ್ಯ, ಇಲ್ಲಾಂದ್ರೆ ಯಾರಾದ್ರೂ ಕೊಂದಾಕುವಂತದ್ದ. ಸುಮ್ನೆ ಹೋಗಿ ಕೊಂದಾಕ್ರಿ ಅಂತಲ್ಲ, ಸಮಯ ಬರುತ್ತೆ, ಬಂದಾಗ ಏನಾದ್ರೂ ನಡಿಬಹುದು.
ದೇವರನ್ನ ಪ್ರಾರ್ಥನೆ ಕೇಳಬೇಕು. ದೇವ್ರೆ ಈ ತರ ಬರಬಾರ್ದು ದೇವ್ರೆ ಅಂತ ಹೇಳಿ ಒಂದು ವೇಳೆ ಅಂತ ನಾವು ಕೇಳ್ಕೊಳ್ಳೋಣ. ಅದು ಕೂಡ ದೇವ್ರ ಚಿತ್ತ ಇದ್ರೆ ಏನಿದ್ರು ನಡೆಯುತ್ತೆ. ಆದರೆ ಈ ಲೋಕದಲ್ಲಿ ಪ್ರಿಯರ ದೇವ್ರ ಮಕ್ಕಳಿಗೆ ಭಕ್ತಿ ಇರಬೇಕು, ಪ್ರಾರ್ಥನೆ ಇರಬೇಕು, ದೇವರ ಸಹವಾಸದಲ್ಲೇ ಇರಬೇಕು. ಒಂದು ವೇಳೆ ಮರಣ ಬಂದ್ರೆ ನಿದ್ದೆ ಮಾಡ್ತಾ ಇದ್ದೀನಿ ಅಂತ ಹೇಳಿ ಸಿಂಪಲ್ ಆಗಿ ಈ ಮಾತನ್ನ ಹೇಳ್ಬೇಕು. ಈಗ ನೋಡ್ಬೇಕು ನಿದ್ರೆ ಅಂತ ಹೇಳ್ಬೇಕು ನಾವು ಕ್ರೈಸ್ತರು. ಯಾರ್ಯಾರು ಹೇಳ್ತೀರಿಮ್ಮ? ಹೇಳ್ತೀವಿ ಬ್ರದರ್ಸ್, ಸಿಸ್ಟರ್ಸ್ ಹೇಳ್ತೀವಿ ಅಣ್ಣ. ಎಲ್ಲ ಹೇಳ್ತೀರಾ? ಹೇಳ್ತೇವೆ. ನಾವು ನಿದ್ದೆ ಮಾಡೋದಕ್ಕೆ ಹೋಗ್ತೀವಿ ಅಂತ ಮಕ್ಕಳಿಗೆ ಕಲ್ಸ್ಕೊಡ್ತೀರಾ? ಹೌದು. ಇಷ್ಟೇನೆ ನಾವು ಕಲ್ಸ್ಕೊಡ್ಬೇಕು. ದೇವರ ವಾಕ್ಯ ಕಲಿಸ್ಬೇಕು. ಮರಣದ ವಿಷಯದಲ್ಲಿ ನಿದ್ರೆ ಅಂತೇಳಿ ಮಕ್ಕಳಿಗೆ ಅರ್ಥ ಆಗುವಂತ ರೀತಿಯಲ್ಲಿ ಹೇಳ್ಬೇಕು ಪ್ರಿಯರೇ. ಯಾಕೆಂದ್ರೆ ನಮ್ಮ ಪೂರ್ವಿಕರು, ನಮ್ಮ ಹಿರಿಯರು ನಿದ್ರೆ ಬಗ್ಗೆ ಅಂದ್ರೆ ಮರಣದ ಬಗ್ಗೆ ಏನು ಹೇಳಿಲ್ಲ ನಮ್ಗೆ. ಅದಕ್ಕೆ ನಾವು ಕಂಗಾಲಾಗ್ತೀವಿ, ಒದ್ದಾಡ್ತಾ ಇರ್ತೀವಿ, ಪಿಕ್ಕಿ ಪಿಕ್ಕಿ ಹೇಗಾದ್ರೂ ಮಾಡಿ ಬದುಕ್ಬೇಕು. ಸಾಧನೆ ಮಾಡೋದೇನಿಲ್ಲ ಏನ್ರಿ? ಆದ್ದರಿಂದ ಜಾಗ್ರತೆ ಪ್ರಿಯರೇ. ಯಾವಾಗಲೂ ಭಕ್ತಿಯಲ್ಲಿರಿ, ಪ್ರಾರ್ಥನೆಯಲ್ಲಿರಿ. ಈ ಲೋಕದಲ್ಲಿ ಕಷ್ಟಗಳು, ತೊಂದರೆಗಳು ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ, ಬರುತ್ತೆ. ಏನ್ ಬಂದ್ರು ಕೂಡ ದೇವರೇ ನಿಮ್ಗೆ ಸ್ತೋತ್ರವಾಗ್ಲಿ ದೇವರೇ. ನಾನು ನಿಮ್ಗೋಸ್ಕರ ಬದುಕಬೇಕು ದೇವರೇ. ನನಗೆ ಜ್ಞಾನ ಕೊಡಿ, ನನಗೆ ನಿಮ್ಮ ಸೇವೆಗೋಸ್ಕರ ಪ್ರಯಾಸ ಪಡ್ಬೇಕು, ನನಗೆ ಧೈರ್ಯ ಕೊಡಿ ಅಂತೇಳಿ ದೇವರ ಹತ್ರ ಕೇಳಿಕೊಂಡು ಯಥಾರ್ಥ ಹೋಗೋಣ, ಭಕ್ತಿಯಿಂದ ಹೋಗೋಣ, ಜಾಗೃತಿಯಿಂದ. ಓಕೆನಾ? ಹಾವುಗಳಂತೆ ಜಾಣರಾಗಿ, ಪಾರಿವಾಳಗಳಂತೆ ನಿಷ್ಕಪಟಿಗಳಾಗಿ ಒಳ್ಳೆ ರೀತಿಯಿಂದ ಜೀವಿಸಿ ದೇವರ ಸೇವೆ ಮಾಡಿ ಹೋಗೋಣ ಪ್ರಿಯರೇ. ಎಲ್ಲಿಗೆ ಹೋಗೋಣ? ನಿದ್ದೆ ಮಾಡೋದಕ್ಕೆ. ಎಲ್ಲಿಗೆ ಹೋಗೋಣ ಪ್ರಿಯರೇ? ನಿದ್ದೆ ಮಾಡೋದಕ್ಕೆ. ಯೇಸು ಕ್ರಿಸ್ತ ಎರಡೇ ಆಗಮನದಲ್ಲಿ ಬಂದಾಗ ಎಬ್ಬಿಸ್ಕೊಂಡು ಪರಲೋಕಕ್ಕೆ ಕರ್ಕೊಂಡು ಹೋಗ್ತಾರೆ, ಪರಲೋಕಕ್ಕೆ ಕರೆದುಕೊಂಡು ಹೋಗ್ತಾರೆ. ನಿದ್ದೆ ಮಾಡುವವರನ್ನ ಎಬ್ಬಿಸಿ ಅವರಿಗೆ ಮಹಿಮೆ ಶರೀರವನ್ನು ಕೊಟ್ಟು ನಮ್ಮನ್ನ ಪರಲೋಕಕ್ಕೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ತನಕ ನಾವು ನಿದ್ದೆ ಮಾಡೋದಕ್ಕೆ, ಇಲ್ಲಾಂದ್ರೆ ವಿಶ್ರಾಂತಿಯಲ್ಲಿ ಇರೋದಕ್ಕೆ ಹೋಗ್ತಿದ್ವಿ ಪ್ರಿಯರೇ. ಮರಣ ಅಂದ್ರೆ ಸಿಂಪಲ್ ನಿದ್ರೆ. ಎಲ್ಲಿ ನಿದ್ರೆ? ಶರೀರ ಮಣ್ಣಿನಲ್ಲಿ, ಆತ್ಮ ಪರದೇಶಿಯಲ್ಲಿ. ಯೇಸು ಕ್ರಿಸ್ತರು ಬಂದಾಗ ಶರೀರ ಆತ್ಮ ಸೇರ್ಕೊಳ್ಳುತ್ತೆ, ಅದ್ರ ಮೇಲೆ ಮಹಿಮೆ ಶರೀರ ಬರುತ್ತೆ. ಆ ಮಹಿಮೆ ಶರೀರವನ್ನು ಧರಿಸಿಕೊಂಡು ಪರಲೋಕ ಹೋಗುತ್ತೆ. ಆ ಮಹಿಮೆ ಶರೀರ ಅಂದ್ರೆ ಅದಕ್ಕೆ ಏನಿಲ್ಲಲ್ಲ, ಅಂತ್ಯವಿರಲ್ಲ, ಅದಕ್ಕೆ ನಾಶವಾಗಲ್ಲ, ಅದಕ್ಕೆ ಕೊನೆ ಇಲ್ಲ, ಮುಕ್ತಾಯವಿಲ್ಲದ ಮಹಿಮೆ ಶರೀರವನ್ನ, ಶಾಶ್ವತವಾಗಿರುವಂತ ಮಹಿಮೆ ಶರೀರವನ್ನ ಧರಿಸ್ಕೊಳ್ತೀವಿ. ಅದು ಯೇಸು ಕ್ರಿಸ್ತರು ಕೊಡುವಂತದ್ದಾಗಿದೆ. ಅಂತ ಮಹಿಮೆ ಶರೀರವನ್ನ ಧರಿಸ್ಕೊಳ್ಬೇಕಾದ್ರೆ ಈ ಲೋಕದಲ್ಲಿ ಭಕ್ತಿಯಿಂದ ಸಾಧ್ಯ. ಭಕ್ತಿ, ಯಥಾರ್ಥತೆ ಭಕ್ತಿ, ಅದೇ ಅದರಿಂದನೇ ನಾವು ಅದನ್ನ ಪಡ್ಕೊಳ್ತೀವಿ. ಓಕೆನಾ? ದೇವರು ನಿಮ್ಮನ್ನು ನನ್ನನ್ನು ಆಶೀರ್ವದಿಸಲಿ. ಎಲ್ಲರೂ ತಲೆಬಾಗಿಸಿರಿ, ಪ್ರಾರ್ಥನೆ ಮಾಡಿ. ಮುಗಿಸ್ತೀನಿ ಪ್ರಿಯರೇ. ಇನ್ನೊಂದು ಪ್ರಕಟಣೆ 18ನೇ ತಾರೀಕು 19ನೇ ತಾರೀಕು ಯುವಕರು ಮಾತನಾಡ್ತಾ ಇದ್ದೀರಲ್ಲ, ಮಾತನಾಡೋದಕ್ಕೆ ರೆಡಿ ಆಗ್ತಾ ಇದ್ದೀರಾ? ಸಮಯ ಏನ್ ಕೊಟ್ಟಿದ್ದೀವಿ ಅದರಲ್ಲಿ ಲೀಸ್ಟ್ ಕೊಟ್ಟಿದ್ದೀವಲ್ಲ ಸಮಯ, ಯಾರ್ಯಾರು ಎಷ್ಟೆಷ್ಟು ಸಮಯ ಕೊಟ್ಟಿರ್ತೀವಿ ನೋಡಿ. ಒಬ್ಬೊಬ್ಬರಿಗೆ 20 ನಿಮಿಷ ಕೊಟ್ಟಿರ್ತೀವಿ. ಸೀನಿಯರ್ಸ್ ಇರ್ತಾರಲ್ಲ ಅವ್ರಿಗೆ ಅರ್ಧ ಗಂಟೆ ಇಲ್ಲ 40 ನಿಮಿಷ ಕೊಟ್ಟಿರ್ತೀವಿ. ಅದರಲ್ಲಿ ಏನ್ ಟೈಮ್ ಕೊಟ್ಟಿದ್ದೀವೋ ಆ ಟೈಮ್ ಪ್ರಕಾರ ನೀವು ಫಾಲೋ ಆಗ್ಬೇಕು. ಅದು ಕೂಡ ಏನು ಸಬ್ಜೆಕ್ಟ್ಗಳು ಕೊಟ್ಟಿದೀವೋ ಆ ಸಬ್ಜೆಕ್ಟ್ ಅನ್ನ ನೀವು ಕ್ಲಿಯರ್ ಮಾಡ್ಬೇಕು, ಎಷ್ಟು ಆದಷ್ಟು ಮಟ್ಟಿಗೆ. ಓಕೆನಾ? ಮತ್ತೆ ತುಂಬಾ ಇದು ಮುಗಿತಾ ಇಲ್ಲ ಅಂತೇಳಿ ನೀವು ಟೈಮ್ ಜಾಸ್ತಿ ತಗೊಂಡ್ರೆ ಇನ್ನೊಬ್ರು ಟೈಮ್ ಮಿಸ್ ಆಗತ್ತೆ. ಆಮೇಲೆ ನನಗ್ ಕೊಟ್ಟಿಲ್ಲ ಅಂತೇಳಿ ಅಣ್ಣವ್ರು ಅವ್ರು ಕೊಟ್ರು ನನಗ್ ಕೊಟ್ಟಿಲ್ಲ ಅಂತೇಳಿ ಈ ರೀತಿ ನನ್ ಮೇಲೆ ಮತ್ತೆ ಒಂದು ರೀತಿಯಲ್ಲಿ ಅಂದ್ಕೊಳ್ತಾರೆ. ಅದಕ್ಕೆ ಅವಕಾಶ ಕೊಡಬಾರ್ದು. ಆದ್ದರಿಂದ ಸಮಯ ಏನ್ ಕೊಟ್ಟಿದೀವಿ ಆ ಸಮಯವನ್ನ ಸದ್ವಿನಿಯೋಗ ಮಾಡ್ಕೊಳ್ಳಿ. ಭವಿಷ್ಯದ ದಿನಗಳಲ್ಲಿ ಗೂಗಲ್ ಮೀಟ್ ಇರುತ್ತೆ, ಇನ್ನು ಅಲ್ಲಲ್ಲಿ ಸುವಾರ್ತೆ, ಇನ್ನು ಬೇರೆ ಬೇರೆ ಗೂಗಲ್ ಮೀಟ್ಗಳು ನಡೀತಾ ಇರುತ್ತಲ್ಲ, ಅವರೆಲ್ಲರಿಗೆ ನಿಮ್ಮನ್ನ ಪರಿಚಯ ಮಾಡ್ತೀನಿ. ಮೊದಲನೇದಾಗಿ ನಮ್ಮ ಸಭೆ ಮೂಲಕ ಇನ್ನು ಹೊರಗಡೆ ಯಾರಾದ್ರೂ ಕೇಳಿದಾಗ ಅವರು ಕೂಡ ಇಂಥವ್ರು ಸೇವಕರಿದ್ದಾರೆ, ಸುವಾರ್ತೆ ಹೇಳ್ತಾರೆ, ವಾಕ್ಯ ಹೇಳ್ತಾರೆ, ನೀವು ನಿಮ್ಮ ಸಭೆಯಲ್ಲಿ ಕೂಡ ಕೇಳಿ ಅಂತೇಳಿ ಅವಕಾಶ ಇದ್ದಾಗ ನಿಮ್ಮನ್ನ ಅಲ್ಲಿ ಪರಿಚಯ ಮಾಡ್ತೀನಿ. ಆದ್ದರಿಂದ ದೇವರ ಸಹವಾಸದಲ್ಲಿ, ಸಭೆ ಅಭಿವೃದ್ಧಿ ಮಾಡೋ ಕೆಲಸದಲ್ಲಿ ಯಥಾರ್ಥವಾಗಿರಿ. ದೇವರು ನಿಮ್ಮನ್ನ ಮುಂದಕ್ಕೆ ನಡೆಸ್ಕೊಂಡು ಹೋಗ್ತಾರೆ ಪ್ರಿಯರೇ. ಓಕೆನಾ? ಎಲ್ಲರೂ ತಲೆಬಾಗ್ಸ್ರಿ, ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯ ದೇವರೇ, ನಿಮ್ಗೆ ಕೃತಜ್ಞತೆಗಳು, ಸ್ತೋತ್ರಗಳು ತಂದೆ.
ಹೌದು ತಂದೆ. ಇಷ್ಟು ದಿನಗಳ ಹಿಂದೆ ನಮಗೆ ಈ ಮರಣದ ಬಗ್ಗೆ ಏನು ಗೊತ್ತಿಲ್ಲ ತಂದೆ. ಮರಣ ಅಂದ್ರೇನೆ ಒಂದು ರೀತಿಯಲ್ಲಿ ಭಯ. ಮರಣ ಅಂದ್ರೇನೆ ಒಂದು ರೀತಿಯಲ್ಲಿ ನಡುಗು ತಂದೆ. ಆದರೆ ನಿಮ್ಮ ವಾಕ್ಯವನ್ನು ನೋಡುವಾಗ, ನಿಮ್ಮ ವಚನಗಳನ್ನು ನೋಡುವಾಗ ಎಷ್ಟೋ ಸಂತೋಷವಾಗುತ್ತೆ ತಂದೆ. ಮರಣ ಅಂದ್ರೆ ಈ ಲೋಕ ಬಿಟ್ಟು ನಿಮ್ಮ ಬಳಿಗೆ ಬರುವಂಥದ್ದು. ಮರಣ ಅಂದ್ರೆ ಈ ಲೋಕ ಬಿಟ್ಟು ಇನ್ನೊಂದು ಲೋಕದಲ್ಲಿ ನಿದ್ರೆ ಮಾಡುವಂಥದ್ದು. ಆಮೇಲೆ ಎದ್ದು ನಿಮ್ಮ ಬಳಿಗೆ ಬರುವಂಥದ್ದು ನೀತಿವಂತರಿಗೆ. ಅಂತೇಳಿ ಎಷ್ಟು ಅದ್ಭುತವಾಗಿ ನೀವು ಬರೆಸಿದ್ದೀರ ತಂದೆ. ಪ್ರತಿಯೊಂದು ಕೂಡ ಬಿಡಿಸಿ ಬಿಡಿಸಿ ತಂದೆಯ ದೇವರೇ ನೀವು ಬರೆಸಿದ್ದೀರಾ. ಅದ್ಭುತವಾದಂಥ ಜ್ಞಾನ ಇದೆ. ಅದ್ಭುತವಾದಂಥ ಜ್ಞಾನವನ್ನು ನೀವು ಬರೆಸಿದ್ದೀರ ತಂದೆ. ಈ ಲೋಕದಲ್ಲಿ ಹೇಗೆ ಬದುಕಬೇಕು ಅಂತ ಹೇಳಿದ್ದೀರಾ. ಈ ಲೋಕದಲ್ಲಿ ಯಾತಕ್ಕಾಗಿ ಬದುಕಬೇಕು ಅಂತ ಹೇಳಿದ್ದೀರಾ. ಮರಣ ಬಂದ ಮೇಲೆ ಎಲ್ಲಿಗೆ ಹೋಗ್ತೀರಾ, ಎಲ್ಲಿ ಇರ್ತೀರಾ ಅದನ್ನು ಕೂಡ ಬಿಡಿಸಿ ಹೇಳಿದ್ದೀರಾ ತಂದೆ. ಬಿಡಿಸಿ ಬರೆಸಿದ್ದೀರಾ ತಂದೆ. ಕೃತಜ್ಞತೆಗಳು, ಸ್ತೋತ್ರಗಳು ತಂದೆ. ತಂದೆ, ಯಾವಾಗಲೂ ನಿಮ್ಮ ಧ್ಯಾನದಲ್ಲಿ ಇರುವಂತೆ ನಮ್ಮೆಲ್ಲರನ್ನು ಬಲಪಡಿಸಿ. ಯುವಕರು ಇದ್ದಾರೆ, ಯುವತಿಯರು ಇದ್ದಾರೆ, ಹಿರಿಯರು ಇದ್ದಾರೆ ತಂದೆ. ಎಲ್ಲರನ್ನು ಕನಿಕರಿಸಿ, ಎಲ್ಲರನ್ನು ಬಲಪಡಿಸಿ. ಈ ಲೋಕದ ಪಾಪದಲ್ಲಿ ಯಾರು ಬೀಳದಂತೆ ನಿಮ್ಮ ಮಕ್ಕಳನ್ನ ಕಾಪಾಡಿ ತಂದೆ. ಇರುವಂತ ಸಮಯ ಸ್ವಲ್ಪ ಕಾಲ. ಈ ಸ್ವಲ್ಪ ಕಾಲದಲ್ಲಿ ತಂದೆಯ ದೇವರೇ ಸಮಯವನ್ನು ವ್ಯರ್ಥವಾಗಿ ಕಳೆಯದೆ ನಿಮ್ಮ ಸಹವಾಸದಲ್ಲಿ, ಭಕ್ತಿಯಲ್ಲಿ ಇರುವಂತ ನಮ್ಮೆಲ್ಲರನ್ನು ಕಾಪಾಡಿ. ಕಷ್ಟಗಳು, ಶೋಧನೆಗಳು, ಹಿಂಸೆಗಳು ಬಂದಾಗ ಅವುಗಳನ್ನು ಜಯಿಸೋದಕ್ಕೆ ಶಕ್ತಿಯನ್ನು ಕೊಡಿ, ತಾಳ್ಮೆಯನ್ನು ಕೊಡಿ ತಂದೆ. ಈ ಲೋಕದಲ್ಲಿ ಸುವಾರ್ತೆ ಮಾಡುವಾಗ ಜ್ಞಾನದಿಂದ, ಎಚ್ಚರಿಕೆಯಿಂದ ನಿಮ್ಮ ಸುವಾರ್ತೆ ಕಾರ್ಯಕ್ರಮಗಳನ್ನು ನಡೆಸೋದಕ್ಕೆ ಸಹಾಯ ಮಾಡಿ ತಂದೆಯ ದೇವರೇ. ಪ್ರತಿನಿತ್ಯ ಬೆಳಿಗ್ಗೆ 5 ಗಂಟೆಯಿಂದ 6 ಗಂಟೆ 20 ನಿಮಿಷದವರೆಗೆ ಈ ರೀತಿ ನಿಮ್ಮ ಮಕ್ಕಳು ಸಭೆಯಾಗಿ ಕೂಡ್ತಾ ಇದ್ದಾರೆ. ಸಭೆ ಸಹವಾಸದಲ್ಲಿ ಲೈವ್ ಮೂಲಕ, ಗೂಗಲ್ ಮೀಟ್ ಮೂಲಕ ತಂದೆ ನಿಮ್ಮ ಮಕ್ಕಳ ಎಲ್ಲರನ್ನೂ ಆಶೀರ್ವದಿಸಿ. ಅವರು ಕೆಲಸ ಮಾಡುವಾಗ, ಇಲ್ಲ ನಿಮ್ಮ ಧ್ಯಾನದಲ್ಲಿರುವಾಗ ಪ್ರತಿಯೊಂದು ವಿಷಯದಲ್ಲಿ ನಿಮ್ಮ ಮಕ್ಕಳನ್ನ ಬಲಪಡಿಸಿ. ಒಂದು ವೇಳೆ ಅನಾರೋಗ್ಯದಲ್ಲಿ ಇದ್ದಂತ ಮಕ್ಕಳಿದ್ರೆ ಅವ್ರಿಗೆ ಒಳ್ಳೆ ಆರೋಗ್ಯವನ್ನು ಕೊಡಿ ತಂದೆ. ಒಂದು ವೇಳೆ ಆರ್ಥಿಕ ಕಷ್ಟದಲ್ಲಿದ್ರೆ ಅವರನ್ನು ಬಲಪಡಿಸಿ ತಂದೆ. ಆತ್ಮಿಕ ವಿಷಯದಲ್ಲಿ ಹಿಂದೆ ಇದ್ರೆ ಅವರನ್ನು ಬಲಪಡಿಸಿ ಮುಂದೆ ನಡೆಸಿ ತಂದೆ. ಕಷ್ಟ ನಷ್ಟ ಏನೇ ಇದ್ರೂ ಕೂಡ ತಂದೆ ನಿಮ್ಮ ಮಕ್ಕಳನ್ನು ಬಲಪಡಿಸಿ. ಚಿಕ್ಕ ಸಭೆಯಾಗಿ ನಾವು ಕೂಡ್ತಾ ಇದ್ದೀವಿ ತಂದೆ. ಚಿಕ್ಕ ಚಿಕ್ಕ ಮಕ್ಕಳಾಗಿ ತಂದೆಯ ದೇವರೇ, ಎಲ್ಲರೂ ಯಥಾರ್ಥವಾಗಿ ಭಕ್ತಿಯಿಂದ ಬೆಳೆಯುವಂತೆ ನಮ್ಮೆಲ್ಲರನ್ನು ಬಲಪಡಿಸಿ. ಇನ್ನು ಹೆಚ್ಚಾಗಿ ನಿಮ್ಮ ಸೇವೆ ಮಾಡುವಂತೆ ಸಹಾಯ ಮಾಡಿ. ಈ ಕಾರ್ಯಕ್ರಮವನ್ನು ನಡೆಸುವಂತ ನಿಮ್ಮ ಮಗಳಿಗೋಸ್ಕರ, ರೇಖಾರವ್ರಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ದೀಕ್ಷಿತ್ಗೋಸ್ಕರನು ಪ್ರಾರ್ಥಿಸ್ತಾ ಇದ್ದೀನಿ. ಅವ್ರಿಗೂ ಕಷ್ಟ ನಷ್ಟ ಶೋಧನೆ ಇದ್ದಾಗಲೂ ಕೂಡ ತಂದೆ ನಿಮ್ಮ ಸೇವೆಗೋಸ್ಕರ ಪ್ರಯಾಸ ಪಡ್ತಾ ಇದ್ದಾರೆ. ಮಕ್ಕಳನ್ನು ಆಶೀರ್ವದಿಸಿ. ಅದೇ ರೀತಿಯಲ್ಲಿ ನಿಮ್ಮ ಮಗನಾಗಿರುವಂತ, ನಿಮ್ಮ ಸೇವಕರಾಗಿರುವಂತ ಇಮಾನುವೇಲ್ ರವ್ರಿಗೋಸ್ಕರ, ಆತನ ಕುಟುಂಬದಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಈ ಕರ್ನಾಟಕದಲ್ಲಿ ಆತನ ಮೂಲಕ ಸೇವೆ ಎಷ್ಟು ನಡಿಬೇಕು ಅಷ್ಟು ನಡೆಯುವಂತೆ ಆತನನ್ನು ಆಶೀರ್ವದಿಸಿ, ಬಲಪಡಿಸಿ. ಆತನಿಗೆ ಬೇಕಾದಂತ ಆರೋಗ್ಯವನ್ನು, ಬಲವನ್ನು, ಆರ್ಥಿಕ ಸಹಾಯವನ್ನು ಪ್ರತಿಯೊಂದು ದಯಪಾಲಿಸಿ. ಅದೇ ರೀತಿಯಲ್ಲಿ ತಂದೆಯ ದೇವರೇ, ಮನೋಜ್ಗೋಸ್ಕರನು ಪ್ರಾರ್ಥಿಸ್ತಾ ಇದ್ದೀನಿ. ಆತನ ತಂದೆ ತಾಯಿಗಳಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ತಂದೆಯ ದೇವರೇ, ಅವರನ್ನು ಪ್ರೀತಿಸಿ, ಅವ್ರಿಗೆ ಬೇಕಾದಂಥದ್ದು ಏನೇನು ಬೇಕು ತಂದೆ ಅವರಿಗೆ ವ್ಯವಸ್ಥೆಯನ್ನು ದಯಪಾಲಿಸಿ. ಇನ್ನು ಹೆಚ್ಚಾಗಿ ಅವರು ಸೇವೆ ಮಾಡುವಂತೆ, ಹೆಚ್ಚಾಗಿ ಸುವಾರ್ತೆ ಅಭಿವೃದ್ಧಿ ಮಾಡುವಂತೆ, ಸಭೆಯನ್ನ ಬೆಳೆಸುವಂತೆ ಅವರನ್ನು ಬಲಪಡಿಸಿ. ಅದೇ ರೀತಿಯಲ್ಲಿ ತಂದೆಯ ದೇವರೇ, ವಿಲ್ಸನ್ಗೋಸ್ಕರ, ವಿಲ್ಸನ್ ತಂದೆ ತಾಯಿಗಳಿಗೋಸ್ಕರನು ಪ್ರಾರ್ಥಿಸ್ತಾ ಇದ್ದೀನಿ. ಆತನು ಮಾಡುವಂತ ಸೇವೆ ಕಾರ್ಯಕ್ರಮ, ಸಭೆಯನ್ನು ನಡೆಸ್ತಾ ಇರೋ ಅಲ್ಲಿರುವಂತ ಎಲ್ಲಾ ಮಕ್ಕಳನ್ನು ಬಲಪಡಿಸಿ. ಅದೇ ರೀತಿಯಲ್ಲಿ ಆಂಜನೇಯಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಆತನ ಸೇವೆ ಪರಿಚರ್ಯವನ್ನು ಆಶೀರ್ವದಿಸಿ, ಆತನು ಮಾಡುವಂತ ಕೆಲಸವನ್ನು ಬಲಪಡಿಸಿ, ಸೇವೆ ಅಭಿವೃದ್ಧಿ ಮಾಡೋದಕ್ಕೆ, ಸಭೆಯನ್ನ ಬೆಳೆಸೋದಕ್ಕೆ ಸಹಾಯ ಮಾಡಿ. ಅದೇ ರೀತಿಯಲ್ಲಿ ನವೀನ್ ರವ್ರಿಗೋಸ್ಕರನು ಪ್ರಾರ್ಥಿಸ್ತೇನೆ. ಆತನ ತಂದೆ ತಾಯಿಗಳಿಗೋಸ್ಕರನು ಪ್ರಾರ್ಥಿಸ್ತಾ ಇದ್ದೀನಿ. ತಂದೆಯ ದೇವರೇ, ಆತನ ಅಣ್ಣನ ವಿವಾಹ ಕಾರ್ಯಕ್ರಮ ಇದೆ.
ಆ ವಿವಾಹ ಕಾರ್ಯಕ್ರಮವನ್ನು ಕೂಡ ತಂದೆ ನೀವು ಆಶೀರ್ವದಿಸಿ ಅವರನ್ನು ಬಲಪಡಿಸಿ ಯಾವ ಕೊರತೆ ಇಲ್ಲದಂತೆ ನಡೆಸಿ ತಂದೆ. ಅದೇ ರೀತಿಯಲ್ಲಿ ತಂದೆಯ ದೇವರೇ ಜ್ಞಾನರಾಜ್ಗೋಸ್ಕರನು ಪ್ರಾರ್ಥಿಸ್ತಾ ಇದ್ದೀನಿ, ಆತನ ಕುಟುಂಬದಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ, ಮಕ್ಕಳಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಅನೇಕರಿಗೆ ಸುವಾರ್ತೆ ಪರಿಚರ್ಯ ಮಾಡುವಂತ ನಿಮ್ಮ ಸೇವಕರು, ಅದೇ ರೀತಿಯಲ್ಲಿ ಜೋಯಲ್ ನಾರಾಯಣರವ್ರಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ, ಆತನ ಕುಟುಂಬದಗೋಸ್ಕರ, ಆತ ನಡೆಸುವಂತ ಸಭೆಗೋಸ್ಕರ, ಇನ್ನು ಸಭೆಯನ್ನ ಅಭಿವೃದ್ಧಿ ಮಾಡೋದಕ್ಕೆ ಆ ಮಕ್ಕಳನ್ನ ಆಶೀರ್ವದಿಸಿ ತಂದೆ. ಇನ್ನು ಈ ಕರ್ನಾಟಕದಲ್ಲಿ ತಂದೆಯ ದೇವರೇ ಅನೇಕ ಸ್ಥಳಗಳಲ್ಲಿ ನಿಮ್ಮ ಮಕ್ಕಳಿದ್ದಾರೆ, ಅವರೆಲ್ಲರನ್ನು ಹೆಸರುಗಳಿಂದ ಆಶೀರ್ವದಿಸಿ ಬಲಪಡಿಸಿ, ಕಷ್ಟ ನಷ್ಟ ಏನೇ ಇರಲಿ ತಂದೆ ಎಲ್ಲದರಲ್ಲಿ ಸಹಿಸಿಕೊಂಡು ಆತ್ಮಿಕವಾಗಿ ಬೆಳೆಯುವಂತೆ, ಒಳ್ಳೆ ಸೇವೆ ಮಾಡುವಂತೆ, ನಿಮ್ಮ ಸೇವೆ ಪರಿಚರ್ಯದಲ್ಲಿ ಮುಂದೆ ನಡೆಯುವಂತೆ ಬಲಪಡಿಸಿ. ಪ್ರತಿನಿತ್ಯ ಗೂಗಲ್ ಮೀಟ್ನಲ್ಲಿ ಸೇರುವಂತ ನಿಮ್ಮ ಮಕ್ಕಳಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಎಲ್ಲಾ ಕುಟುಂಬವನ್ನು ಎಲ್ಲರನ್ನು ಮುಟ್ಟಿ ತಂದೆ, ಬಲಪಡಿಸಿ ತಂದೆ, ಆಶೀರ್ವದಿಸಿ ತಂದೆ, ಕಾಪಾಡಿ ತಂದೆ, ಇನ್ನು ಹೆಚ್ಚಾಗಿ ಬೆಳೆಸಿ ತಂದೆ, ಯಾವ ಕೊರತೆ ಇಲ್ಲದಂತೆ ಕಾಪಾಡಿ. ಎಲ್ಲೆಲ್ಲಿ ಕಾರ್ಯಕ್ರಮಗಳು ನಡೀತಾ ಇದೆಯೋ ಎಲ್ಲಾ ಕಾರ್ಯಕ್ರಮಗಳಿಗೋಸ್ಕರ ಪ್ರಾರ್ಥಿಸ್ತಾ ಇದ್ದೀನಿ. ಯೇಸು ಪವಿತ್ರ ನಾಮದಲ್ಲಿ ಈ ಒಂದು ಚಿಕ್ಕ ಪ್ರಾರ್ಥನೆಯನ್ನು ಸಮರ್ಪಿಸ್ತಾ ಇದ್ದೀನಪ್ಪ ತಂದೆಯೇ, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತರ ಕೃಪೆಯು, ಪವಿತ್ರ ಆತ್ಮನ ಅನ್ಯೋನ್ಯ ಸಹವಾಸವು ಸದಾಕಾಲ ದೇವರ ಜೊತೆಯಾಗಿದ್ದು ನಡೆಸಲಿ. ಆಮೇನ್. ಎಲ್ಲರಿಗೂ ವಂದನೆ. ವಂದನೆಗಳು. ವಂದನೆಗಳು.